ತುಂಬ ನೋವನ್ನು ಇಟ್ಟುಕೊಂಡು ಮರೆಯಲಾಗದಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು. ಇದು ನನ್ನ ಜೀವನದ ದುರಂತವು ನನಗೇನು ಅರ್ಥ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ 2013-14ರಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಬೇಕಾದಂಥ ಒಂದು ಅವಶ್ಯಕತೆ ಬಂತು. ಹಿಂದೆ ನಾನು ಸಾಧಾರಣ 15 ವರ್ಷಗಳ ಕಾಲ ಕಾಂಗ್ರೆಸ್ಸಿನಲ್ಲಿ ನಾನು ಅಲ್ಲಿ ಕೆಲವು ಹುದ್ದೆಗಳನ್ನು ಸಹ ಅಲಂಕಾರ ಮಾಡಿದ್ದೇನೆ. ನನ್ನ ಹೆಂಡತಿ ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅದರ ನಂತರ ನಾನು ನನ್ನ ರಾಜಕೀಯ ಜೀವನವನ್ನು ಜನತಾದಳದ ಮುಖಾಂತರ ನಾನು ನನ್ನ ರಾಜಕೀಯವನ್ನು ನಾನು ಆರಂಭ ಮಾಡಿದ್ದೇನೆ. ನನ್ನ ರಾಜಕೀಯಕ್ಕೆ ನಾನು ಪ್ರಥಮವಾಗಿ ಈ ದೇಶದ, ಈ ರಾಜ್ಯದ ಎಲ್ಲರೂ ಖುಷಿ ಪಡುವಂಥ ಒಬ್ಬ ರಾಜಕಾರಣಿ ಇವತ್ತು ನಮ್ಮೊಂದಿಗಿಲ್ಲ. ಅವರು ದಿವಂಗತ ರಾಮಕೃಷ್ಣ ಹೆಗಡೆಯವರ ಒಂದು ವ್ಯವಸ್ಥೆಯನ್ನು ನೋಡಿ ನಾನು ಜನತಾದಳದಲ್ಲಿ ರಾಜಕಾರಣದಲ್ಲಿ ಸಕ್ರಿಯನಾದವನು. ಅಲ್ಲಿಯೂ ಸಹ ಆ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ನಾನು ಶಾಲಾ ದಿನಗಳಲ್ಲೂ ಸಹ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಆ ಸಮಯದಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ನಂತರ ಜನತಾದಳ ಇದಾದವಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೆ. ಅಲ್ಲಿ ಆ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷನಾಗಿ, ಬೈಂದೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ, ತಾಲೂಕು ಪಂಚಾಯತ್ ಸದಸ್ಯನಾಗಿ, ಅದರ ಜೊತೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ, ಪ್ರಭಾರ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಪ್ರತಿಷ್ಠಿತ ಕುಂದಾಪುರ ತಾಲೂಕಿನ APMCಯ ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷನಾಗಿಯೂ ಸಹ ಕೆಲಸ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಇವತ್ತು. ಆದರೆ ನಾನೇನು ಆ ಸಮಯದಲ್ಲಿ ಯಾರನ್ನು ದುರ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತೊಂದರೆ ಆದವಾಗ 2013-14ರಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು, ಅವರೊಬ್ಬರು ರೈತ ನಾಯಕರು, ನನಗೆ ನಂತರ ದಿವಸದಲ್ಲಿ ಭಾಳ ಖುಷಿ ಕೊಟ್ಟಿದಂಥ ದಿನ ಅದು. ಆ ಯಡಿಯೂರಪ್ಪನವರ ಒಂದು ರೈತ ಹೋರಾಟ, ಅದನ್ನು ನೋಡಿ ಈ ರಾಜ್ಯದ ಒಬ್ಬ ರೈತ ನಾಯಕನ ಶಿಸ್ತುಬದ್ಧವಾಗಿರ್ತಕ್ಕಂಥ ಹೋರಾಟಗಾರ ಅವರ ನಾಯಕತ್ವಕ್ಕೆ ನಾನು ಪ್ರೇರಣೆಯಾಗಿ 2013-14ರಲ್ಲಿ ಅವರ ಸುಪುತ್ರರಾಗಿರ್ತಕ್ಕಂಥ ಈಗಿನ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ನಾನು ಕುಂದಾಪುರದ ಮನೆಯಲ್ಲಿದ್ದವಾಗ ಆವಾಗ ಚುನಾವಣೆಗೆ ನಿಂತು ಸೋತಿರ್ತಕ್ಕಂಥ BM ಸುಕುಮಾರ್ ಶೆಟ್ಟರು ಮತ್ತು ಬಾಂಡ್ಯ ಸುಭಾಷ್ ಶೆಟ್ಟರು ಅವರು ಬಂದು ನೀವು BJP ಪಕ್ಷವನ್ನು ಸೇರಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ನಾನು ಇನ್ನೂ ಆಲೋಚನೆ ಮಾಡಲಿಲ್ಲ. ಯಾಕೆಂದರೆ ತುಂಬ ಜನ ನಮ್ಮ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದಂಥ ನನ್ನ ಮಿತ್ರರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಹೇಳಿ ಬರಬೇಕು, ಯಾಕೆಂದರೆ ತಪ್ಪಾಗುತ್ತೆ. ಯಾಕೆಂದರೆ ಅವ್ರನ್ನೆಲ್ಲ ನೋಯಿಸಿ ಬರೋದಕ್ಕೆ ನಂಗೆ ಸಾಧ್ಯ ಇಲ್ಲ ಅಂದು ಮಾತನ್ನು ಹೇಳಿದೆ. ನಾನು ಅದು ಅಲ್ಲದೆ
ಈಗ ನನ್ನ ಒಂದು ರೈತ ಸಂಘ ಇದೆ. ಆ ರೈತ ಸಂಘವನ್ನು ಎಲ್ಲ ಕಡೆ ಅದೊಂದು ಪ್ರಚಾರದಲ್ಲಿದೆ, ಅದನ್ನು ಉಳಿಸ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಆ ರಾಘಣ್ಣರಲ್ಲಿ ವಿಚಾರವನ್ನು ಹೇಳಿದೆ. ಆ ಸಂದರ್ಭದಲ್ಲಿ ರಾಘಣ್ಣ ಹೇಳಿದರು, ದೀಪಕ್ ಶೆಟ್ಟರೆ, ನಿಮ್ಮ ರೈತ ಸಂಘವನ್ನು ಅದನ್ನು ಉಳಿಸ್ಕೊಳ್ಳಿ, ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಕಡೆಗೆ ನಾನೊಂದು 4-5 ದಿವಸಗಳ ಕಾಲ ನನ್ನ ಕಾಂಗ್ರೆಸ್ಸಿನ ಎಲ್ಲ ಸನ್ಮಿತ್ರರನ್ನು ಸಮಯದಲ್ಲಿ ಭೇಟಿ ಮಾಡಿ, ಎಲ್ಲರನ್ನ ಭೇಟಿ ಮಾಡಿ, ನಾನು ಪಕ್ಷವನ್ನು ಬಿಡ್ತಾ ಇದ್ದೇನೆ ಬೇರೆ ಬೇರೆ ಕಾರಣಕ್ಕೋಸ್ಕರ, ಖಂಡಿತವಾಗಿ ಬೇಸರ ಮಾಡಿಕೊಳ್ಬೇಡಿ, ಆ ಪಕ್ಷದಿಂದ ಋಣವನ್ನು ತಗೊಂಡಿದ್ದೇನೆ ಮತ್ತು ನಾನು ಸಹ ಕೆಲಸವನ್ನು ಮಾಡಿದ್ದೇನೆ, ಖಂಡಿತವಾಗಿ ಬೇಸರಿಸಬಾರದು ಅಂತ ಹೇಳಿ ಎಲ್ಲ ಕಾಂಗ್ರೆಸ್ ನಾಯಕರ ಒಂದು ಒಪ್ಪಿಗೆಯನ್ನು ತಗೊಂಡು ನಮ್ಮ ಏನು ಈ ಒಂದು ನಮ್ಮ ದೇಶದಲ್ಲಿ ಆ ಸಲ 2013-14ರಲ್ಲಿ ಈ ದೇಶದ ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವ, ಆ ಸಮಯದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಮುಂದಿನ ದಿವಸಗಳಲ್ಲಿ ಈ ದೇಶಕ್ಕೆ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನೂ ನೋಡಿಕೊಂಡು ನಾನು ಇವತ್ತು ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿದೆ. ಆ ಸಮಯದಲ್ಲಿ ಸುಕುಮಾರ್ ಶೆಟ್ಟಿ ಅವರು ಇಲೆಕ್ಷನ್ನಲ್ಲಿ ಸೋತಿದ್ದರು. ನಾನು ಭಾರತೀಯ ಜನತಾ ಪಕ್ಷ ಸೇರಿದ್ದು ಅಧಿಕಾರಕ್ಕಾಗಿ ಅಲ್ಲ. ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ಶಾಸಕರಾಗಿ 6 ತಿಂಗಳಾದಷ್ಟೇ. ಆ ಅಧಿಕಾರವನ್ನು ಬಿಟ್ಟು ಎಲ್ಲದನ್ನೂ ಬಿಟ್ಟು ಸೋತಿರ್ತಕ್ಕಂಥ, ಯಾಕಂದರೆ BJP ಸೋತಿತ್ತು ಆ ಸಮಯದಲ್ಲಿ. ಯಾವುದೇ ಅಪೇಕ್ಷೆಯನ್ನು ಪಡೆದೆ, ಏನನ್ನು ಬಯಸದೆ ನಿಸ್ವಾರ್ಥಿಯಾಗಿ ಸುಕುಮಾರ್ ಶೆಟ್ಟಿಯವರ ನಾಯಕತ್ವದಲ್ಲಿ ನಾನು ಆ ಸಮಯದಲ್ಲಿ BJPಯನ್ನು ಸೇರಬೇಕಾದಂಥ ಅವಶ್ಯಕತೆ ಬಂತು ಇವತ್ತು. ಆದರೆ ನಿಮ್ಗೆ ಗೊತ್ತಿದೆ, ಇವತ್ತು ನಾವು ಮೊದಲು ನಾನು ಇಲ್ಲಿ ಬೈಂದೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಬಹಳ ವರ್ಷಗಳಿಂದ ಅನೇಕ ಹಿರಿಯರು, IM ಜಯರಾಮ್ ಶೆಟ್ಟರು, AG ಕೊಡ್ಗೆಯವರು, ಬೇರೆ ಬೇರೆ ಜನರು, ತುಂಬ ಜನ ಆ ಪಕ್ಷಕ್ಕಾಗಿ ಹೋರಾಟ ಮಾಡಿದಂಥ ಬೇರೆ ಬೇರೆ ಸಂಘಟನೆ ಹಿರಿಯರು, ಸಂಘದ ಹಿರಿಯರು ತುಂಬ ಕಷ್ಟವನ್ನು ಮಾಡಿದ್ದಾರೆ. ಯಾಕೆಂದರೆ ಆ ಸಮಯದಲ್ಲಿ ತುಂಬ ವ್ಯವಸ್ಥೆಗಳಿತ್ತು. ಆದರೂ ಸಹ ನಾನು ಸೇರುವಾಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ BJPಯನ್ನು ಬಲಿಷ್ಠಗೊಳಿಸುವ ಬಗ್ಗೆ ನಾನು ಸುಕುಮಾರ್ ಶೆಟ್ಟಿ ಒಟ್ಟಿಗೆ ಅವರ ನಾಯಕತ್ವದಲ್ಲಿ ಆಗಲಿ ನಾವೆಲ್ಲ BJPಯ ಕಾರ್ಯಕರ್ತರು ಒಟ್ಟಾಗಿ ಆಗಿನ ನಮ್ಮ ಮಂಡಲ ಅಧ್ಯಕ್ಷರಾಗಿ ಶ್ರೀಯುತ ಸದಾನಂದ ಪಿನ್ಕುದ್ರು ಅವರು ಇದ್ದರು, ಅವರು ಸಹ ಒಟ್ಟಿಗಿದ್ದರು. ಆದ್ದರಿಂದ ನಾನು ಬೇರೆ ಏನೇನು ಹೇಳಲಿಕ್ಕೆ ಬಯಸುವುದಿಲ್ಲ. ಯಾಕೆಂದರೆ ಈ ಸುಕುಮಾರ್ ಶೆಟ್ಟಿ ಗೆಲ್ಕಿದ್ರೆ ಮೊದಲು, ಸುಕುಮಾರ್ ಶೆಟ್ಟಿ ಅವರು ಗೆಲ್ಲಬೇಕಿದ್ರೆ ಮೊದಲು ಆ 5 ವರ್ಷ ನಮ್ಮ ಈ ಹೋರಾಟ ಅಂತಕ್ಕಂಥದ್ದು ಇಡೀ ನಮ್ಮ ಬೈಂದೂರು ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಿದ್ದೇವೆ ಅಂತೇಳಿ ಬಂದಿರ್ತಕ್ಕಂಥ ಆ ಚುನಾವಣೆಗಳನ್ನು ಯಾವ ರೀತಿ ಎದುರಿಸಿದ್ದೇವೆ ಅಂತೇಳಿ ತಮಗೆಲ್ಲ ಈ ಸಮಯದಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಸುಕುಮಾರ್ ಶೆಟ್ಟರು 5 ವರ್ಷಗಳ ಕಾಲ ಆ ಪಕ್ಷವನ್ನು ಕಟ್ಟಲಿಕ್ಕೆ ಅವರ
ಅವರ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಶ್ರಮ ಅದು ಎಷ್ಟಿದೆ ನನಗೆ ಗೊತ್ತಿದೆ ಕಣ್ಣಿಗೆ. ನಮ್ಮೆಲ್ಲ ಬಿಜೆಪಿಯ ಕಾರ್ಯಕರ್ತರು ಒಟ್ಟಾಗಿ ಆ ಚುನಾವಣೆಯಲ್ಲಿ ಸುಕುಮಾರ್ ಶೆಟ್ಟರನ್ನ ಗೆಲ್ಲಿಸುವಂಥ ಒಂದು ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡ್ತು. ನಾವು ಹಳ್ಳಿಗೆ ಹೋಗಿ ಸುಕುಮಾರ್ ಶೆಟ್ಟರ್ ನಾಯಕತ್ವದಲ್ಲಿ ನಾನು ಸಹ ಬಿಜೆಪಿಗೆ 13-14ರ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಆ ಸಮಯದಲ್ಲಿ ಚುನಾವಣೆಗೆ ನಿಂತರು. ಆ ಸಮಯದಲ್ಲಿ ಬಿಜೆಪಿ 13,000ಕ್ಕೆ ಇದ್ದಂಥ ಲೀಡನ್ನು ಆ ಸಮಯದಲ್ಲಿ ನಾವು 47,000 ಲೀಡಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಆ ಸಮಯದಲ್ಲಿ ಆಯಿತು. ನಾವು ಸೇರಿದ ಆ ವರ್ಷದಲ್ಲಿ. ಅದರ ನಂತರ ದಿವಸಗಳಲ್ಲಿ ಸುಕುಮಾರ್ ಶೆಟ್ಟರು ಶಾಸಕರಾದರು. ಅದರ ಮೊದಲೇ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಇಲ್ಲಿದ್ರು, ನಮ್ಮ MLA ಇಲ್ಲಿದ್ರು. 7 ಜಿಲ್ಲಾ ಪಂಚಾಯತ್ನಲ್ಲಿ 5 ಚುನಾವಣೆಯನ್ನು ಗೆದ್ದಿದ್ದೇವೆ. ಶಂಕರ್ ಪೂಜಾರಿ, ಸುರೇಶ್ ಪಟ್ವಾಡಿ, ಹಾಗೆ 5 ಜನ ಜಿಲ್ಲಾ ಪಂಚಾಯತ್ ಮೆಂಬರನ್ನು ಗೆಲ್ಲಿಸುವಂಥದ್ದು ಮತ್ತು ಅದೇ ರೀತಿಯಲ್ಲಿ ಬೇರೆ ತಾಲೂಕು ಪಂಚಾಯತನ್ನು ಗೆಲ್ತಕ್ಕಂಥದ್ದು ಸುಕುಮಾರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ನಾವು ಆ ಸಮಯದಲ್ಲಿ ಅದನ್ನು ಭಾಳ ಯಶಸ್ವಿಯಾಗಿ ಅದನ್ನು ಮಾಡಿದ್ದೇವೆ. ನಾನು 2013 ಮತ್ತು 2014ರಲ್ಲಿ ನಾನು ಯಾವಾಗ ಪಕ್ಷ ಸೇರಿದ್ದೇನೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಸಹ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ, ಶಿಸ್ತಿನ ವ್ಯಕ್ತಿಯಾಗಿ, ನನ್ನ ಕಾರ್ಯಕರ್ತರಿಗೆ ಯಾವುದೇ ತೊಂದರೆ ಆದರೂ 24x7 ನಾನು ಯಾರಿಗೂ ನೋವಾಗದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡಿದೆ. ನಾನು ಬಿಜೆಪಿಗೆ ಸೇರಿದ ಕೂಡಲೇ ನನಗೆ ಈ ರಾಜ್ಯದ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಕೊಟ್ಟರು. ನಾನು ರೈತ ಪರ ಹೋರಾಟಕ್ಕೆ ಅವ್ರು ಹಿಂಗೆ ಏನು ಬೇಕು ಕೇಳಿದ್ರು. ನನಗೆ ರೈತ ಮೋರ್ಚಾದಲ್ಲಿ ಕೊಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ನನ್ನನ್ನು ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ್ರು. ನನ್ನ ಗೊತ್ತಿರ್ಬೋದು. ಅದನ್ನು ಸಹ ಆ ಕೊಟ್ಟಂಥ 2 ವರ್ಷದ ಅವಧಿಯಲ್ಲಿ ರೈತ ಯಾತ್ರೆ ಅಂತ ಮಾಡಿದ್ರು ಬಿಜೆಪಿಯವರು. ರೈತ ಚೈತನ್ಯ ಯಾತ್ರೆ 15 ಜಿಲ್ಲೆಗಳಿಗೆ ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರನ್ನ ಪ್ರಭಾರಿಗಳನ್ನಾಗಿ, ನನ್ನನ್ನು ಸಹಪ್ರಭಾರಿಯಾಗಿ ಮಾಡಿದರು 15 ಜಿಲ್ಲೆಗಳಿಗೆ. ಆ ರೈತ ಚೈತನ್ಯ ಯಾತ್ರೆಯನ್ನು ಭಾಳ ಯಶಸ್ವಿಯಾಗಿ ನಾನು ಸುನಿಲ್ ಕುಮಾರ್ ಒಟ್ಟಿಗೆ ಕೂಡಿಕೊಂಡು ರೈತ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಆವಾಗ ಅರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಕಾರ್ಯಕ್ರಮಗಳನ್ನು ನಾನು ಮಾಡಿದೆ. ಅದರ ನಂತರ ದಿವಸದಲ್ಲಿ ನನಗೆ ಪುನಃ ನಾನು ಮಂಡಲದ ಅಧ್ಯಕ್ಷನಾಗಬೇಕು ಅಪೇಕ್ಷೆ ಪಟ್ಟೆ. ಆ ಸಮಯದಲ್ಲಿ ಪಕ್ಷಕ್ಕೆ ಬಹಳ ವರ್ಷಗಳಿಂದ ದುಡಿಯಿರ್ತಕ್ಕಂಥ ಸದಾನಂದ ಪೀನ್ಕುತ್ರ ಅವರನ್ನು ಅಧ್ಯಕ್ಷ ಮಾಡಿದ ತೀರ್ಮಾನ ಆಯಿತು. ಆವಾಗ ರಾಜಕೀಯ ಅಂದರೆ ಹಾಗೆ ಇರ್ತದೆ, ಸಣ್ಣ ಭೇದ. ಆದರೂ ಸಹ ನಾನು ಸದಾನಂದ ಪೀನ್ಕುತ್ರ ಅವರ ಒಟ್ಟಿಗೆ ಆಯ್ಕೊಂಡು ನಾನು ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾದೆ. ಬಾಲಚಂದ್ರ ಭಟ್ರು ಸಹ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾದರು. ಆ ಸುಕುಮಾರ್ ಶೆಟ್ಟರ ನೇತೃತ್ವದ ತಂಡ ಆ 5 ವರ್ಷಗಳ ಕಾಲ ಇಡೀ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ದೊಡ್ಡ ರೀತಿಯಾದಂಥ ಹೋರಾಟಗಳನ್ನು ಮಾಡಿ ಸುಕುಮಾರ್ ಶೆಟ್ಟರು ಶಾಸಕರಾದರು. ಆ ಶಾಸಕರಾಗಬೇಕಿದ್ರೆ ನಾವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಪಟ್ಟಿರ್ತಕ್ಕಂಥ ಆ ಕಷ್ಟ ಅದು ತಾಯಿ ಮುಖಾಂಬಿಕೆ ಗೊತ್ತಿತ್ತು. ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ. ನನ್ನ ಕಾರ್ಯಕರ್ತರಿಗೆಲ್ಲ ಇವತ್ತು ಗೊತ್ತಿದೆ ಅವರು. ಆದರೆ 5 ವರ್ಷ ಸುಕುಮಾರ್ ಶೆಟ್ಟರು ಶಾಸಕರಾಗಿದ್ದಾರೆ. ಅದರ ನಂತರ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘಣ್ಣ ಅವರು ಬೈ ಎಲೆಕ್ಷನ್ಗೆ ಬಂದರು. ಅದು ಸಹ ಸುಕುಮಾರ್ ಶೆಟ್ಟರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತು. ಅದರ ನಂತರ ಮತ್ತೆರಡು ಎಲೆಕ್ಷನ್ ಬೈಂದೂರಿನಲ್ಲಿ 74,000 ಲೀಡ್ ಬರಲಿಕ್ಕೆ ಕಾರಣ ಆಯಿತು.
ಮೊನ್ನೆ ಮತ್ತೆ 57,000 ಲೀಡು ಬೈಂದೂರು ಕ್ಷೇತ್ರದಲ್ಲಿ ಬಂದಿದೆ. ಇದು BJPಯ ಯುಗ. ಅಲ್ಲಿ ಎಷ್ಟು ನಾವು ಕೆಲಸಗಳನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ನಾವು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ. ನಾನೇನು ಅಹಂಕಾರ ಮಾಡ್ಕೊಂಡು ಹೇಳೋದಿಲ್ಲ, ದೀಪಕ್ ಶೆಟ್ಟಿ ಮಾಡಿದ ಹೇಳೋದಿಲ್ಲ. ಆದರೆ ಕಾರ್ಯಕರ್ತರ ಒಂದು ಟೀಮನ್ನು, ತಂಡವನ್ನು ನಾವು ಮಾಡಿದ್ದೇವೆ. ಆ ಸಮಯದಲ್ಲಿ ಎಷ್ಟು ಹೋರಾಟಗಳು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಟೀಮ್, ಅದೇ ರೀತಿಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಅದರಲ್ಲಿ ಇರತಕ್ಕಂಥ ಅನೇಕ ಕಾರ್ಯಕರ್ತರು ಸ್ವಾರ್ಥವನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲರೂ ಸಾಕ್ಷಿಯಾದರು. ಅದರ ನಂತರ ದಿವಸದಲ್ಲಿ ನಾನು ಮಂಡಲಾಧ್ಯಕ್ಷನಾಗಿ ಆಯ್ಕೆಯಾಗುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ನನಗೆ ಆ ಮಂಡಲಾಧ್ಯಕ್ಷ ಆದವಾಗ 5.5 ವರ್ಷಗಳ ಕಾಲ 2 ಬಾರಿ ಮಂಡಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆ ಮಂಡಲಾಧ್ಯಕ್ಷ ಆಗಿ ಆಯ್ಕೆಯಾದವಾಗ ಇಡೀ ಬೈಂದೂರಿನಲ್ಲಿ ಸುಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಇಡೀ ನಮ್ಮ ಏನು ಇವತ್ತು ಬೈಂದೂರಿದೆ, ಆ ಇಡೀ ನಮ್ಮ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಮೋರ್ಚಾ, ಈ ಎಲ್ಲ ಟೀಮ್ಗಳನ್ನು ಬಹಳ ಚಂದದ ರೀತಿಯಲ್ಲಿ, ಅವ್ರು ಯಾರಿಗೂ ಗೌರವದ ತೊಂದರೆ ಆಗದ ರೀತಿಯಲ್ಲಿ, ಅವರನ್ನು ಅಣ್ಣ ತಮ್ಮಂದಿರ ರೀತಿಯಲ್ಲಿ, ಅಕ್ಕ ತಂಗಿಯರ ರೀತಿಯಲ್ಲಿ, ಒಂದು ಕುಟುಂಬದ ರೀತಿಯಲ್ಲಿ ನಾನು ಅವರೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸಗಳನ್ನು ಮಾಡಿದೆ. ಖಂಡಿತವಾಗಿ ಯಾಕೆ ಕೇಳಿದ್ರೆ, ನಾನು ಈ 13 ವರ್ಷಗಳಲ್ಲಿ ನಾನು ಒಂದು ದಿವಸ ಹೊರಗಡೆ ಹೋಗಿಲ್ಲ, ಎಲ್ಲೋ ಮಜಾ ಮಾಡಲಿಕ್ಕೆ ಹೋಗಿಲ್ಲ, ಬೈಂದೂರು ಕ್ಷೇತ್ರ ಬಿಟ್ಟು ಹೋಗಿಲ್ಲ. 13 ವರ್ಷಗಳ ಕಾಲ ನಾವು ಪಟ್ಟಿರ್ತಕ್ಕಂಥ ಕಷ್ಟ, ನನ್ನ ಹೆಂಡತಿ ಮಕ್ಕಳು ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ನನ್ನ ಕುಟುಂಬ ಕೊಟ್ಟಿರ್ತಕ್ಕಂಥ ನನ್ನ ಸಹಕಾರ, ನಾನು ಆರ್ಥಿಕವಾಗಿ ನಂಗೆ ಬೆಳೀಲಿಕ್ಕೆ ಆಗಿಲ್ಲ, ಬೆಳೀಲಿಲ್ಲ ನಾನೇನು. ಅದ್ರ ಜೊತೆಗೆ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಈ ಪಕ್ಷಕ್ಕಾಗಿ ನಾನು ಹೋರಾಟಗಳನ್ನು ಮಾಡಿದ್ದೇನೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ನಾನು ಪಕ್ಷಕ್ಕೆ ಇವತ್ತಿನ ದಿವಸ ಪಕ್ಷಕ್ಕೆ ನಾನೇನು ಮಾತನಾಡೋದಿಲ್ಲ, ಸಂಘಟನೆ ವಿಚಾರದಲ್ಲಿ ಯಾರಿಗೂ ನಾನು ಮಾತಾಡೋದಿಲ್ಲ, ನನ್ನ ಹಿರಿಯರಿಗೆ ನಾನೇನು ಮಾತನಾಡೋದಿಲ್ಲ. ಆದರೆ ಈ 13 ವರ್ಷಗಳ ಕಾಲ ಮನೆ ಮಠವನ್ನು ಬಿಟ್ಟು ನೋವು, ಯಾಕೆ ಕೇಳಿದ್ರೆ ಯಾರಿಗೂ ಆಗದೇ ಇರತಕ್ಕಂಥ ಒಂದು ವಿಚಾರ. ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ, ಈಗಿನ ಏನು ಶಾಸಕರಿದ್ದಾರೆ, ಸುಕುಮಾರ್ ಶೆಟ್ಟರು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿಯ ಕೆಲಸ ಎಲ್ಲ ಮಾಡಿದ್ದಾರೆ. ನಮ್ಮ ಈಗಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು ಆಶೀರ್ವಾದದಿಂದ, ಯಡಿಯೂರಪ್ಪನವರ ಆಶೀರ್ವಾದದಿಂದ ಸಾವಿರಾರು ಕೋಟಿ ಕೆಲಸಗಳನ್ನು ಬೈಂದೂರು ಕ್ಷೇತ್ರಕ್ಕೆ ತಗೊಂಡು ಬಂದರು, ಅಭಿವೃದ್ಧಿಯನ್ನು ಮಾಡರು. ಅದರ ಬಗ್ಗೆ ಎರಡು ಮಾತಾಡಲಿಕ್ಕಿಲ್ಲ. ಅವರಿಗೂ ಸಹ 2ನೇ ಬಾರಿ ಪುನಃ ತನಗೆ ಶಾಸಕನಾಗಬೇಕು ಒಂದು ಆಸೆ ಇತ್ತು. ಆದರೆ ಅವರ ಆಸೆ ಈಡೇರಲಿಲ್ಲ. ವಾಮ ಮಾರ್ಗದಲ್ಲಿ ಟಿಕೆಟನ್ನು ಬೇರೆಯವರು ತಗೊಂಡು ಬಂದರು. ಸರಿಯಾದ ಮಾರ್ಗ ಅಲ್ಲ. ಮಂಡಲದಿಂದ ನಾವು ಕಳಿಸಿಲ್ಲ, ಜಿಲ್ಲೆಯಿಂದ ನಾವು ಕಳಿಸಿಲ್ಲ, ರಾಜ್ಯದಿಂದ ಕಳಿಸಿಲ್ಲ. ವಾಮ ಮಾರ್ಗದಲ್ಲಿ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಟಿಕೆಟನ್ನು ತಗೊಂಡು ಬಂದರು. ಆ ಸಮಯದಲ್ಲಿ ನಾವು ಎಲ್ಲರಿಗೂ ಆಸೆ, MLA ಆಗಬೇಕನ್ನೋದು ಆಸೆ ಎಲ್ಲರಿಗೂ ಇತ್ತು. ಆದರೆ ಸುಕುಮಾರ್ ಶೆಟ್ಟಿ ಹಿರಿಯವರು ಕೆಲಸ ಮಾಡಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕಿ ಒಳ್ಳೆಯದನ್ನುವಂಥದ್ದು ಜನಾಭಿಪ್ರಾಯ. ಆದರೆ ಆ ಸಮಯದಲ್ಲಿ ಹೊಸಬರೊಬ್ಬರು ಟಿಕೆಟ್ ತಗೊಂಡ್ಬಂದವಾಗ ಬೈಂದೂರು ಕ್ಷೇತ್ರದಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ, ಯಾರೂ ತಯಾರಿಲ್ಲ. ಆದರೂ ಸಹ ಪಕ್ಷ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಮಂಡಲಾಧ್ಯಕ್ಷನಾಗಿ, ಆ ಮಂಡಲಾಧ್ಯಕ್ಷರ ಕುರ್ಚಿಗೆ
ನಾನು ಅಪಚಾರವನ್ನು ಮಾಡಬಾರ್ದು, ನಾನು ತೊಂದರೆಯನ್ನು ಮಾಡಬಾರ್ದು, ಕಾರ್ಯಕರ್ತರಿಗೆ ಮೋಸ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಶಾಸಕರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಕಾರ್ಯಕರ್ತರು ನಾವು ಮಾಡಿದ್ದೇವೆ. ಆದರೆ ಇವತ್ತು ನಾನು ಎಣಿಸೋದು ಯಾಕೆ ಕೇಳಿದ್ರೆ 42 ವರ್ಷಕ್ಕೆ ನಾನು BJP ಸೇರಿದೆ, 55 ವರ್ಷ ಆಯ್ತು ನನಗೀಗ. ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರದೆ 13 ವರ್ಷ ಹಗಲಿರುಳು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಕೆಲಸ ಎಲ್ಲರಿಗೂ ಗೊತ್ತಿದೆ. ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಲಿಲ್ಲ ಹೇಳಿದರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಇದನ್ನು ನಾನು ಹೇಳ್ತಕ್ಕಂಥದ್ದು ನೋವು ನನಗೆ. ಯಾಕೆ ಕಂಡಿದ್ದು ನನಗೆ ಕಣ್ಣೀರು ಬರುವಂಥ ಅವಶ್ಯಕತೆ ನನಗಿಲ್ಲ. ಆದರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಿದಾಗಾಯ್ತಿದ್ದೊಂದು ದೇವರಾಣೆ. ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನು ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳಿದ್ರೆ ನಾನು ರಾಜಕೀಯದ ದೂರ ಸರಿತೇನೆ. ನಾನೇನು ತಪ್ಪು ಮಾಡಿದೆ? ನಾನು ಮಂಡಲಾಧ್ಯಕ್ಷನಾಗಿದ್ದವಾಗ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆ ಕೊಟ್ಟಿರ್ತಕ್ಕಂಥ, ರಾಜ್ಯ ಕೊಟ್ಟಿರ್ತಕ್ಕಂಥ ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲೇ ಪ್ರಥಮ, ಎಲ್ಲ ಕೆಲಸಗಳನ್ನು ಬೈಂದೂರು ಪ್ರಥಮ. 19 ಬಾರಿ ನನ್ನನ್ನು ಬೈಂದೂರು ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಅದಕ್ಕೆ, ಬೈಂದೂರು ಮಂಡಲ ನಂಬರ್ 1 ಅದಕ್ಕೆ 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. ಅನೇಕರು ಹೇಳಿದರು ಮಂಡಲಾಧ್ಯಕ್ಷರು ಹೀಗಿರಬೇಕು ಅನ್ನುವಂಥ ಭಾಷಣವನ್ನು ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಹೇಳಿದರು. ಬೈಂದೂರನ್ನು ಕಂಡು ಕಲಿಯಿರಿ, ಬೈಂದೂರನ್ನ ಕೇಳಿರಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ನನಗೆ ಈ ನೋವು ಅಂತಕ್ಕಂಥದ್ದು, ಆದರೆ ಈ ನೋವನ್ನು ನಾನು ನಿಮ್ಮಂತ ಹಂಚಿಕೊಳ್ಳೋಕ್ಕೋಸ್ಕರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಆದರೆ ನಿಮಗೆಲ್ಲ ಗೊತ್ತಿರ್ಬೋದು ಇದ್ರ ಹಿಂದೆ ಯಾರಿದ್ದಾರೆ ಅಂತೇಳಿ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ನಂಗೆ ಗೊತ್ತಿದೆ. ಮಂಡಲ ಅಧ್ಯಕ್ಷರು ನನಗೆ ನೋಟಿಸನ್ನು ಕಳಿಸಿದರು. ಪಾಪ ಆ ಮಂಡಲಾಧ್ಯಕ್ಷರ ಬಗ್ಗೆ ನನಗೆ ಗೌರವ ಇದೆ. ಯಾಕೆ ಕಂಡ್ರೆ ಒಬ್ಬ ಮಹಿಳೆ, ಅವಳಿಗೆ ಒತ್ತಡ ಹಾಕಿಸಿ ಅವಳು ಪಾಪ ಆ ಸೈನ್ ಹಾಕಿದ್ರು, ಕಣ್ಣೀರು ಹಾಕಿದ್ರು. ಪಾಪ ದೀಪಕ್ ಶೆಟ್ಟರನ್ನು ನಾವು ಉಚ್ಚಾಟನೆ ಮಾಡೋದಾ, ಮನೆ ಯಜಮಾನನ ಉಚ್ಚಾಟನೆ ಮಾಡೋದಾ, ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡೋದಾ? ಆದರೆ ಒಬ್ಬ ಪ್ರಾಮಾಣಿಕತೆಗೆ ಒಂದು ಏಟನ್ನು ಹೇಳಿದರೆ ಪಕ್ಷದಿಂದ ದೂಡ್ರದನ್ನು, ದೂಡ್ ಹಾಕುವಂಥದ್ದನ್ನು. ಇನ್ನು ನನ್ನಂಥ ಕಾರ್ಯಕರ್ತನಿಗೆ ಅನ್ಯಾಯ ಆದರೆ ಸಾಮಾನ್ಯ ಕಾರ್ಯಕರ್ತನ ಕಥೆ ಏನು ಇವತ್ತು? ನಾನೇನು ತಪ್ಪು ಮಾಡಿದೆ? ನಾನು ಯಾರಿಗೆ ಅನ್ಯಾಯ ಮಾಡಿದೆ? ನನ್ನ ಕಾರ್ಯಕರ್ತ ಯಾರಿಗೆ ಮೋಸ ಮಾಡಿದೆ ನಾನು? ಯಾಕೆ ಕೇಂದ್ರೆ ಆ ಒಡಲಿನ ಉರಿ ಇತ್ತಲ್ಲ ಕೇಂದ್ರ, ಕೆಲಸ ಮಾಡಿದ ನೆಲೆ ಆ ಉರಿ ಬೆಳಿಗ್ಗೆ ಮನೆಗೆ ಬಂದರನ್ನ ಸಂತೃಪ್ತ ಮಾಡಿ ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಾಧಾರಣ 1,500 ಮೀಟಿಂಗ್ಗಳನ್ನು ಮಾಡಿದ್ದೇನೆ. 1,500 ಮೀಟಿಂಗ್ ಸಭೆಗಳನ್ನು ಮಾಡಿದ್ದೇವೆ, ಸಮಾರಂಭಗಳನ್ನು ಮಾಡಿದ್ದೇವೆ. ಒಂದು ಮೀಟಿಂಗು ಫೇಲ್ ಆಗಿಲ್ಲ. ನಂಗೆ ಅನಿಸುತ್ತೆ ಯಾಕೆ ಕೇಂದ್ರೆ ಜೀವನದಲ್ಲಿ ನಾವು ಎಷ್ಟೇ ಸತ್ಯಕ್ಕೆ ಬೆಲೆ ಇಲ್ಲ ಅಂತಕ್ಕಂಥದ್ದು, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ನನಗೆ 55 ವರ್ಷ ಆಗಿದೆ. ಇವತ್ತು ಎಷ್ಟು ಹೋರಾಟ ಮಾಡಿದ್ದೇನೆ.
ನಿಮಗೆ ಗೊತ್ತಿಲ್ಲ, ನಾನು BJP ಸೇರುವಾಗ ಶಿಫ್ಟ್ ಕಾರ್ ಇತ್ತು ನನ್ನ ಹತ್ರ. 5,10,000 ಕಿಲೋಮೀಟರ್ ಓಡಿಸಿದ್ದೇನೆ. 5,10,000 ಕಿಲೋಮೀಟರ್. ಎರಡನೇ ಸಲ ಇಕೋ ಸ್ಪೋರ್ಟ್ಸ್ ತಗೊಂಡೆ, ಅದ್ರಾಗೆ 4,30,000 ಓಡಿದೆ. ಈಗ ಇನೋವಾ ಕಾರ್ ತಗೊಂಡಿದೆ, 2,20,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನನ್ನ ಕುಟುಂಬದ ತಕ್ಕ ತಿರುಗಲಿಲ್ಲ. ಅಷ್ಟು ಕಿಲೋಮೀಟರ್ಗಳನ್ನು ಒಂದು 10,000 ನನ್ನ ಸ್ವಂತಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟು ಕಿಲೋಮೀಟರ್ಗಳನ್ನು ನನ್ನ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷಕ್ಕಾಗಿ. ನನ್ನ ಹೆಂಡತಿ ಮಕ್ಕಳು ನನಗೆ ಡ್ರೈವರ್ ಇಲ್ಲಿದ್ದ ಅವಾಗ ಆ ರಾತ್ರಿ ಹಗಲಂತ ನನ್ನ ಕರ್ಕೊಂಡು ತಿರುಗರು ಪಾಪ. ಅದು ಎಷ್ಟು ನೋವಿದೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು ಹಗಲು ರಾತ್ರಿ ನನ್ನ ತಕ್ಕ ತಿರುಗರು. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿಗೆ ಇಲ್ಲಿಗಂತ ಮನೆ ಕೆಲಸ ಬಿಟ್ಟು ಅವರು ಸಹ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ನಾನು ಕರ್ಕೊಂಡು ಬರಲಿಲ್ಲ. ಆದರೆ ಈ ಉಚ್ಚಾಟನೆ ನಾನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಂತ ಕೇಳಿದ್ರೆ, ಇದನ್ನು ಕೇಳುವರಿಲ್ವಾ ಕೇಳುವುದು. ನಾನು ಪಕ್ಷದ ವಿಚಾರಗಳು ಬಂದಾವಾಗ 24x ಕೋರ್ ಗೋಲ್ಡ್ ನಾನು ಅದರಲ್ಲಿ ರಾಜಿ ಮಾಡ್ಕೊಳ್ಳಿಲ್ಲ. ನೀವು ಇಡೀ ವಿಧಾನಸಭಾ ಕ್ಷೇತ್ರದ ಯಾವುದೇ ಕಾರ್ಯಕರ್ತರು ಹೋಗಿ ನನಗೆ ವಿರೋಧ ಇದ್ದರೆ ಹೋಗಿ ಮಾತಾಡಿ. ನೀವು ನನ್ನ ಬಗ್ಗೆ ತಪ್ಪು ಮಾತಾಡ್ರೆ ನೀವು ಕೇಳಿ ಹೋಗಿ. ಆದರೆ ಮೊನ್ನಿನ ಚುನಾವಣೆಯ ನಂತರ ಆದಂಥ ಬೆಳವಣಿಗೆಗಳು ಬೇರೆ. ಒಬ್ಬ ಬಡವರ ಮನೆ ಹುಡುಗ ಕಷ್ಟದಲ್ಲಿದ್ದ, ನಾವು ತಪ್ಪು ಮಾಡಬಾರ್ದು, ನಾವು ಅನ್ಯಾಯ ಮಾಡಬಾರ್ದು, ಪಕ್ಷಕ್ಕೆ ದ್ರೋಹ ಬಗೆಬಾರ್ದು ಎನ್ನುವ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ನಾನು ಮಾತ್ರ ಅಲ್ಲ, ಎಲ್ಲರೂ ಒಟ್ಟಾಗಿ ಆ ಮನುಷ್ಯನನ್ನು ಗೆಲ್ಲಿಸಲಿಕ್ಕೆ ಹಗಲಿರುಳು ಹೋರಾಟ. ಆ ಮನುಷ್ಯನಿಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆ ಇತ್ತಳಿ ಗೊತ್ತಿಲ್ಲ, ಎಲ್ಲ ವಾರ್ಡ್ ಇತ್ತಳಿ ಗೊತ್ತಿಲ್ಲ, ಎಲ್ಲ ಪಂಚಾಯತಿ ಇತ್ತಳಿ ಗೊತ್ತಿಲ್ಲ, ಈ ಪಕ್ಷಕ್ಕೆ ದುಡಿದವ್ರ ಹೆಸರು ಗೊತ್ತಿಲ್ಲ, ಯಾರೋ ವ್ಯಕ್ತಿ ಯಾರು ಗೊತ್ತಿಲ್ಲ. ಅಂಥ ವ್ಯಕ್ತಿಯನ್ನು ಹಿಡ್ಕೊಂಡು ಸ್ಲೋಗನ್ ಗೆಲ್ಲಬೇಕು ಗೆಲ್ಲಬೇಕು, ಬಡವರು ಮನೆ ಹುಡುಗ ಗೆಲ್ಲಬೇಕು ನಮ್ಮ ಸ್ಲೋಗನ್. ಇವತ್ತ ಬಡವರು ಮನೆ ಹುಡುಗ ಶ್ರೀಮಂತರ ಮನೆ ಪಾಲಾಗಿ ಹೋಗ್ಬಿಟ್ಟ. ಶ್ರೀಮಂತರ ಮನೆ ಪಾಲಾಗ್ಬಿಟ್ಟ. 10 ಜನ ಶ್ರೀಮಂತ ಹೆಸರಿಗೆ ಬಿಟ್ಟರೆ ಬಡವ್ರ ಹೆಸರು ಒಬ್ಬರದ್ದು ಗೊತ್ತಿಲ್ಲ. ಇವತ್ತು ಪಕ್ಷ ವಿರೋಧ ಚಟುವಟಿಕೆ ಅಂತ ನನಗೆ ಶಿಸ್ತು ಕ್ರಮ ತಗೊಂಡ್ರು. ನನಗೂ ಶಾಸಕರಿಗೆ ಡಿಫರೆನ್ಸ್ ಬರಲಿಕ್ಕೆ ಇದೇ ಕಾರಣಗಳು. ನಿಮ್ಮ ಮುಂದೆ ಹೇಳಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಒಂದು ತತ್ವ ಮತ್ತು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಪಾರ್ಟಿ. ಈ ಸಮಯದಲ್ಲಿ ಈ ಮನುಷ್ಯ ಶಾಸಕನಾಗಿ ಆಯ್ಕೆಯಾದ ಕೂಡಲೇ 2 ತಿಂಗಳಲ್ಲಿ ಮಾಡಿದ್ದೇನೆ ಕೇಂದ್ರೆ, ಬೈಂದೂರು ಕ್ಷೇತ್ರದಲ್ಲಿ 246 ಬೂತ್ ಇದೆ. ನಮ್ಮದು ಪಕ್ಷದ ಬೂತ್ ಸಮಿತಿ ಇದೆ. ಈ ಜನ 2 ತಿಂಗಳಲ್ಲಿ ಆ ಬೂತ್ ಸಮಿತಿಯನ್ನು ತೆಗೆದು ನನಗೆ ಬೂತ್ ಅಭಿವೃದ್ಧಿ ಸಮಿತಿಯನ್ನು ಹೇಳಿ ಬೇರೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಈ ಬೂತ್ ಸಮಿತಿ ಇದೆ ಮತ್ತು ಬೂತ್ ಅಭಿವೃದ್ಧಿ ಸಮಿತಿ ಯಾಕೆ ಅಂತ. ಅರ್ಥವಿಲ್ಲ, ನೀವು ಅದನ್ನಿಟ್ಕೊಳ್ಳಿ, ನನಗೆ ಬೇರೆ ಬೇಕು ಅಂತ. ನಾನು ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಗಮನ ತಂದೆ, ಪ್ರಯೋಜನ ಆಗಿಲ್ಲ. ಕಡೆಗೆ ಮತ್ತು ಲಾಸ್ಟಿಗೆ ನಂಗೆ ಹೇಳಿದ್ರು, ದೀಪಣ್ಣ ಕಾಣಿ ನಿಮ್ಗೆ ಕೊಡೋದಾದ್ರೂ ಕೊಡಿ, ಇಲ್ದಿನ ಬೇರೆ ಮಾಡ್ಕೊಳ್ತೇನೆ ಅಂತಕ್ಕಂಥ. BJPಯಲ್ಲಿ ಬೂತ್ ಅಭಿವೃದ್ಧಿ ಸಮಿತಿಯಲ್ಲಿ ಬೇರೆ ಮಾಡಲಿಕ್ಕೆ ಅವಕಾಶ ಇದೆಯಾ? ನಂಗೆ ಒಂದು ಹೇಳಿ. ಬೂತ್ ಸಮಿತಿ ಇದ್ದವಾಗ ಇದು ಪ್ಯಾರಲಲ್ ಟೀಮ್. ಇದು ಯಾವುದು? ಪಕ್ಷ ವಿರೋಧದ ಟೀಮ್ ಇದು. ಎರಡನೇ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೇ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮಂಡಲಾಧ್ಯಕ್ಷ ನಾನಿದ್ದೆ. ಜಿಲ್ಲೆಯನ್ನು ಕಡೆಗಣಿಸಿ, ರಾಜ್ಯವನ್ನು ಕಡೆಗಣಿಸಿ, ಎಲ್ಲರನ್ನೂ ಕಡೆಗಣಿಸಿ ನಾನು ಜೀವಂತವಾಗಿದ್ದಿದ್ದೆ. ದೀಪಕ್ ಕುಮಾರ್ ಶೆಟ್ಟಿ ನಾನು ಜೀವ ಇದ್ದಿದ್ದು, ನಂದೆಲ್ಲೋ ಇಲ್ಲ, ನಾನು ಬದುಕಿ ಉಳಿದಿದೆ, ನಾನು ಆ್ಯಕ್ಟಿವ್ ಇದ್ದೆ. ಇನ್ನೊಬ್ಬ ಹಂಗಾಮಿ ಅಧ್ಯಕ್ಷನ ಮಾಡಿಕೊಂಡು,
ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ್ರು. ಯಾರಿಗೂ ನಮ್ಮ ಬಿಜೆಪಿಯಲ್ಲಿ ಹಂಗಾಮಿ ಪಕ್ಷದಲ್ಲಿ ಇದ್ದವನ್ನ ಹಂಗಾಮಿ ಅಧ್ಯಕ್ಷ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇತ್ತ? ಅದನ್ನ ಮೇಲೆಲ್ಲ ತಿಳಿದೆ, ನಾ ಏನು ಮಾತಾಡೋಕ್ಕೂ ಇಲ್ಲ. ಅದು ಮುಂದುವರಿತು, ನಮ್ಮದು ಮುಂದುವರಿತು. ಮೂರನೇದು, ನಿಮಗೆ ನಾನು ಪಕ್ಷ ವಿರೋಧ ಯಾರು ಮಾಡ್ತಿದ್ದಾರೆ ಅದರ ಒಂದು ವಿಚಾರಗಳನ್ನು ಹೇಳ್ತೇನೆ ನಿಮಗೆ. ಮೂರನೇದು, ಬೈಂದೂರನ್ನ ನಾವೆಲ್ಲ ಬೂತ್ ಸಮಿತಿ ಅಧ್ಯಕ್ಷರು, ಪಕ್ಷದ ಹಿರಿಯರು, ಶಕ್ತಿ ಕೇಂದ್ರ ಅಧ್ಯಕ್ಷರು, ಬೇರೆ ಬೇರೆ ತುಂಬ ಎಷ್ಟು ಹೋರಾಟ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ನಿಮಗೆ. ಒಟ್ಟು ಕೆಲಸ ಮಾಡಿದ್ದಾರೆ. ಅವರನ್ನು ಬಿಟ್ಕೊಂಡು, ಪಕ್ಷದ ವ್ಯವಸ್ಥೆ ಬಿಟ್ಟುಕೊಂಡು, ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸ್, ಪುತ್ತೂರಿನ ರಿಜೆಕ್ಟೆಡ್ ಪೀಸ್, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ತಗೊಂಡು ಬಂದು ಅವರು ನಿಲ್ಕೂರಿಸ್ಕೊಂಡಿದ್ದಾರೆ. ಪಕ್ಷವನ್ನು ಕೊಟ್ಟವರು ಅವರಂತೆ. ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸು ಮೇಲೆ ಕೂಕೊಳ್ಳೋದು, ಪುತ್ತೂರಿನ ರಿಜೆಕ್ಟೆಡ್ ಪೀಸ್ ಮೇಲೆ ಕೂಕೊಳ್ಳೋದು, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ಮೇಲೆ ಕೂತ್ಕೊಳ್ಳೋದು. ಸ್ವಾಭಿಮಾನಿ ಬೈಂದೂರಿನ ಬಿಜೆಪಿಯ ಕಾರ್ಯಕರ್ತರು ಕೆಳಗೆ ಕೂತ್ಕೊಂಡು ಅವ್ರು ಪಾಠ ಮಾಡಲಿಕ್ಕೆ ನಾವು ಕೇಮಕ್ಕೆ ನಾವು ರೆಡಿ ಇತ್ತ? ರಿಜೆಕ್ಟೆಡ್ ಪೀಸ್ಗಳು ಅವ್ರು ನಮ್ಮನ್ನು ಆಳೋದು, ಇದೆಂಥ ವಿಪರ್ಯಾಸ! ನೀವು ಆಲೋಚನೆ ಮಾಡಿ. ನಾವು ಇದನ್ನು ಪ್ರತಿಭಟಿಸಬೇಕಾ ಬೇಡವಾ? ಇದನ್ನು ಕೇಳಬೇಕಾ ಬೇಡವಾ? ಕಡೆಗೆ ಮತ್ತೊಂದು ಉದಯವಾಯಿತು ಬೈಂದೂರಿನಲ್ಲಿ, ಸಮೃದ್ಧ ಬೈಂದೂರು ಒಂದಳಿ. ಸಮೃದ್ಧ ಯಾರಿಗೂ ಇಲ್ಲ. ಅದು ಯಾರ್ಯಾರಿಗಾಯ್ತು ಹೇಳಿ ಎಲ್ಲರಿಗೂ ಗೊತ್ತಿದೆ. ಕಣ್ ಯಾರೆಲ್ಲ ಸಂತೃಪ್ತಿ ಮತ್ತು ಸಮೃದ್ಧವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸಮೃದ್ಧ ಬೈಂದೂರಿನಲ್ಲಿ ಒಂದು ಇದು ಮಾಡ್ರಿ ಅಂತ ಉದ್ಯೋಗ ಮೇಳ ಮಾಡ್ರಿ. ಆ ಉದ್ಯೋಗ ಮೇಳದಾಗೆ ಬೈಂದೂರಿನಲ್ಲಿ ಒಬ್ಬರೊಬ್ಬರು ಇಲ್ಲ. ಎಲ್ಲೋ ಕೇರಳ ಆಪದಲ್ಲಿ ಬಿಟ್ಟರೆ ಇಲ್ಲಿ ಒಬ್ಬರು ಇಲ್ಲ. ನಾವು ಬೈಂದೂರಿನವರಿಗೆ ಕೆಲಸ ಕೊಡ್ತೇವೆ ಅಂತೇಳಿ ಒಬ್ಬರು ಇಲ್ಲ. ಇದು ಪಕ್ಷ ನಾನು ಕೇಳುವಂಥದ್ದು, ಈ 3 ವರ್ಷಗಳಲ್ಲಿ ಈ ಮನುಷ್ಯ ಒಂದೇ ಒಂದು ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ತನ್ನ ಸಮೃದ್ಧ ಬೈಂದೂರು ಒಂದು ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಅವರು ಮಾಡಿದ್ದಾರೆ ಬಿಟ್ಟರೆ ಯಾರೂ ಸಹ ಯಾವುದೇ ಕಾರ್ಯಕ್ರಮವನ್ನು ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ಇನ್ನೂ ಬಾಕಿ ಉಳ್ಕೊಂಡಿದೆ ಪಕ್ಷ ವಿರೋಧ. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ, ಆ ಮನುಷ್ಯ ಆತ್ಮಸಾಕ್ಷಿಯನ್ನು ಮುಟ್ಟಿ ಹೇಳಬೇಕು. ಬೂತಿ ತಿರುಗಿಸೈ ಅಲ್ಲ, ಆತ್ಮಸಾಕ್ಷಿಯನ್ನು ಹೇಳಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಶಿವಮೊಗ್ಗದಲ್ಲಿ ಇದ್ದವಾಗ ಕೌಂಟಿಗೆ ಹೋಗುವಾಗ ಒಬ್ಬರು ಹೇಳ್ರು, ಈ ಮನುಷ್ಯ 30,000ಕ್ಕಿಂತ ಲೀಡ್ ಮೇಲೆ ಬರುವುದಿಲ್ಲ ಅದೇ. ಆ MP ಚುನಾವಣೆ ಮೊದಲಿನ ದಿವಸ ಇವರು 9 ಗಂಟೆಗೆ ಎಲ್ಲ ಕಟ್ಕೊಂಡು ಬೀಗ ಹಾಕಿಸಿ ಹೋಗಿದ್ದಾರೆ. ಅಂತ ದೀಪಕ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದ ಚುನಾವಣೆ ಆಗಿದೆ, ಇದಕ್ಕೆ ಲೀಡ್ ಬರಬಾರ್ದು ಅಂತ ಹೇಳಿ ಲೀಡನ್ನು ಕಮ್ಮಿ ಮಾಡಿಸ್ಬೇಕು, ರಾಘಣ್ಣ ನಂಗೆ ಬೈಬೇಕು, ರಾಘಣ್ಣನಿಂದ ಸಮಸ್ಯೆ ಆಗಬೇಕು ಅಂತ ದೃಷ್ಟಿಯಿಂದ ಈ ಕಿತಾಪತಿ ಮಾಡಿಬಿಟ್ರು. ರಾಘಣ್ಣನ ನನ್ನ ಸಂಬಂಧವನ್ನು ಹಾಳು ಮಾಡಬೇಕಂತೇಳಿ ಪಿತೂರಿಯನ್ನು ಮಾಡಿದರು. ಇಲ್ಲಿಗೆ ಮುಗಿಲ್ಲ ಇವ್ರದ್ದು. ಇನ್ನು ಧನಂಜಯ ಸರ್ಜನವರು ವಿಧಾನ ಪರಿಷತ್ ಇಲೆಕ್ಷನ್ಗೆ ಚುನಾವಣೆಯಲ್ಲಿ ನಿಂತರು. ಈ ಮನುಷ್ಯ ಎಷ್ಟು ಕೆಲಸ ಮಾಡಿದ್ದಾರೆ? ಇವರು ಒಟ್ಟಿಗೆ ಇರುವಂಥ ಒಬ್ಬ ಈಗಲೂ ಒಟ್ಟಿಗೆ ಇದ್ದಾರೆ. ಅವ್ರು ಹೋಗಿ ನಿಟ್ಟೆಯೊಬ್ಬರು ಪಕ್ಷದ ಹಾಕಿದ್ದಾರೆ ಕ್ಯಾಂಡಿಡೇಟ್, ಅವರ ಏಜೆಂಟ್ ಆಗಿದ್ದಾರೆ. ಇವರು ಒಟ್ಟಿಗಿರುವವ ಧನಂಜಯ ಸರ್ಜಿ ಇಲೆಕ್ಷನ್ನಲ್ಲಿ ನಿಟ್ಟೆಯಲ್ಲಿ ಒಬ್ಬರು ಕಾಂಪೀಟ್ ಮಾಡಿದ್ದಾರೆ, ಒಬ್ಬರು ಅಭ್ಯರ್ಥಿ, ಅವರೊಟ್ಟಿಗೆ ಹೋಗಿ ಇವರು ಏಜೆಂಟನ್ನು ಕಳಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕಂತೇಳಿ ಆಶೀಲಾಗಿತ್ತು. ಅದರ ನಂತರ ದಿವಸದಲ್ಲಿ ಇನ್ನೊಬ್ಬರು ಕಿಶೋರ್ ಪುತ್ತೂರು ಕ್ಯಾಂಡಿಡೇಟ್ ಘೋಷಣೆ ಆದ ಕೂಡಲೇ ಈ ಜನಕ್ಕೆ ತಲೆಬಿಸಿ ಆಯ್ತು. ಪಾಪ ಇವನು ಯಾಕೆ ಟಿಕೆಟ್ ಕೊಟ್ಟರು ಅಂದೇಳಿ ಕೆಲಸ ಮಾಡಲಿಲ್ಲ. ಎಲೆಕ್ಷನಿನ ನಾಳೆ ಚುನಾವಣೆ, ಇವತ್ತು ಇವರು ಬೈಂದೂರು ಉತ್ಸವದ ದುಡ್ಡಿಗೋಸ್ಕರ ಅಲ್ಲಿ ಹೋಗಿದ್ದಾರೆ. ಎಲ್ಲಿಗೆ?
ದುಬೈ ಹೋಗಿದ್ದಾರೆ ದುಡ್ಡು ಬೇಡಲಿಕ್ಕೆ, ಸಾಹೇಬ್ರ ಹತ್ರ ದುಡ್ಡು ತಗೊಂಡು ಬರಲಿಕ್ಕೆ ದುಬೈ ಹೋಗಿದ್ದಾರೆ ಬೈಂದೂರು ಉತ್ಸವಕ್ಕೆ. ಅವ್ರ ಹತ್ರ ಏನೋ ಅಲ್ಲಿ ಹೋಗ ಹೇಳಿದ್ರೇನು, ಉರುಸ್ ಮಾಡ್ತೇವೆ ನಾವು ಅಂತೇಳಿ, ಅಲ್ಲೇನೋ ದುಡ್ಡು ಕೊಟ್ಟಿರೋ ಅಂತಾರೆ, ಉರುಸ್ ಮಾಡ್ತೇವೆ ಬೈಂದೂರು ಉತ್ಸವದಲ್ಲಿ ಉರುಸ್ ಮಾಡ್ತೇವೆ ಅಂತೇಳಿ. ಕಡೆ ಮೊನ್ನೆ ನಂಗೆ ಒಬ್ಬರು ಸಿಕ್ಕಿದ್ರು, ಒಬ್ಬರು ಸಾಹೇಬ್ರು ಒಂದು ಬೈಂದೂರು ಉತ್ಸವ ಮುಗಿದ ಮೇಲೆ, ಬೇರೆ ನಿಮ್ಮ ಶಾಸಕರು ಉರುಸ್ ಮಾಡ್ತಾನೆ ದುಡ್ಡು ತಗೊಂಡು ಹೋಗಿದ್ದಾರೆ, ಇಲ್ಲಿ ಬೈಂದೂರಲ್ಲಿ ಬಂದು ನೋಡಿದಾಗ ಉರುಸ್ ಇಲ್ಲ ಮರ್ರೆ ಅಂತ ಹೇಳ್ರು. ನಮ್ದಕ್ಕೂ ಉರುಸ್ ಇಲ್ಲ, ಎಲ್ಲಿ ಹೋಯ್ತು, ದುಡ್ಡು ಕೊಟ್ಟಿದ್ದೇವೆ ನಾವು. ಎಂಥ ಪರಿಸ್ಥಿತಿ ಇವತ್ತು. ಇದೆಲ್ಲವೂ ಪಕ್ಷದ ಚಟುವಟಿಕೆಗಳಲ್ಲಿ. ಕೊನೆಗೆ ಇನ್ನೂ ಮುಗಿಲಿಲ್ಲ. ಕೊನೆಗೆ ಏನು ಮಾಡಿದರು, ಒಬ್ಬ ಶಾಸಕ ಸ್ವಯಂ ಸೇವಕನಾಗಿ ಪ್ರಚಾರಕನಾಗಿ ದುಡ್ದಿರ್ತಕ್ಕಂಥ ವ್ಯಕ್ತಿ 6 ತಿಂಗಳ ಆಚೆಗೆ ಮಣಿಪಾಲದಲ್ಲಿ ಸಂಸದರಿದ್ದರು, ಕುಂದಾಪುರದ ಶಾಸಕರು ಕಿರಣ್ ಕೊಡ್ಗೇರಿದ್ದರು, ಕಲಗತ್ತಿ ಉಮೇಶ್ ಶೆಟ್ಟಿ ಅಂತವ್ರು ಒಬ್ಬರು ಇದರಲ್ಲಿ. ನಾವು ಮಾತಾಡ್ತಾ ಇರುವತ್ತಿಗೆ ಮಾತಾಡ್ತಾ ನನ್ನನ್ನು ತೆಗೆದು ಕಾಲರಿಗೆ ಕೈ ಹಾಕಿ ದೂಡ್ದು ಕಡೆ ಆ ಕಲಗತ್ತಿ ಉಮೇಶ್ ಶೆಟ್ಟಿ ಅಲ್ಲದೆ ಇದ್ದೀರಿ, ನನ್ನ ಮಂಡೆ ಹೊಡೆದೋಗ್ತೈತೆ. ನನ್ನ ಮಂಡೆ ಒಬ್ಬ ಶಾಸಕರಾದವ ಒಬ್ಬ ಮಂಡಲಾಧ್ಯಕ್ಷನ ಮೇಲೆ ಕೈ ಮಾಡ್ತಾನೆ ಹೇಳಿ. ಆದರೆ ಇದು ಈ ರಾಜಕೀಯ ದಾಹ ಎಷ್ಟಿರ್ಬೋದು? ಎಲ್ಲರಿಗೂ ಸಿಕ್ಕುವಂಥದ್ದು 5 ವರ್ಷ. ಇದು ಹಾಗಲ್ಲ. ನಾನೊಂದು 25 ವರ್ಷಗಳ ಕಾಲ ಬೈಂದೂರು ಕ್ಷೇತ್ರದ ಶಾಸಕರಾಗಿರಬೇಕು ಅನ್ನುವಂಥ ದುರಾಸೆ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದೇನೆ. ಈಗ ನನಗೆ ಉತ್ತರ ಕೊಡಿ. ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿಯನ್ನು ಉಚ್ಚಾಟನೆ ಮಾಡಬೇಕಾ, ಇದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಅವರನ್ನು ಉಚ್ಚಾಟನೆ ಮಾಡಬೇಕನ್ನೋದ್ರ ಬಗ್ಗೆ ನಾನು ಇವತ್ತು ಸಮಸ್ತ ಬೈಂದೂರು ಕ್ಷೇತ್ರದ ಕಾರ್ಯಕರ್ತರಿಗೆ, ನನ್ನ ಜಿಲ್ಲೆ ಕಾರ್ಯಕರ್ತರಿಗೆ, ನನ್ನ ರಾಜ್ಯದ ಅಧ್ಯಕ್ಷರುಗಳಿಗೆ ನಾನು ಕೇಳ್ತಾ ಇದ್ದೇನೆ, ಯಾರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ. ಆದ್ದರಿಂದ ಈ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ದೇವೆ. ನಾವು ಪ್ರಚಾರ ಮಾಡಿದ್ರು ಮೊದಲೇ ದೀಪಕ್ ಶೆಟ್ಟರು ಆಗಲಿಕ್ಕೆ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತೇಳಿ. ಅದನ್ನು ಆಗಲಿಲ್ಲ ಅವ್ರ ಹತ್ರ. ಮೊನ್ನೆ ಆ ಮಂಡಲಾಧ್ಯಕ್ಷ ಬಂದವಾಗ ಒಬ್ಬ ಮಹಿಳೆಯನ್ನು ಅಧ್ಯಕ್ಷರು ಮಾಡಿಕೊಂಡು, ನಾನು ಅವ್ರ ಬಗ್ಗೆ ಗೌರವ ಇದೆ, ಎಲ್ಲೂ ತಪ್ಪು ಮಾತಾಡೋದಿಲ್ಲ. ಅವರಿಗೆಲ್ಲ ಸಾಕಾಗಿದೆ. ಈಗ ಇವರ ವ್ಯವಸ್ಥೆ ಸಾಕಾಯ್ತು. ಈಗ ಇವರೊಟ್ಟಿಗೆ ಕೆಲಸ ಮಾಡೋದಕ್ಕಿಂತ ಕತ್ತಿ ಕಾಯ್ದವರು ನಳಿಯವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಇವತ್ತು ಇಲ್ಲಿ ಏನೂ ಪ್ರಯೋಜನ ಇಲ್ಲ. ಕತ್ತಿ ಕಾಯ್ದವರು ಬೇಕು, ಇವರೊಟ್ಟಿಗೆ ಕೆಲಸ ಮಾಡೋದು ಬೇಡ ಅಂತೇಳಿ. ನಾನು ನನ್ನ BJPಯ ಕಾರ್ಯಕರ್ತರು ಬೈಂದೂರಿನಲ್ಲಿರುವವರು, ಅವರು ಗೋಲ್ಡನ್ ಕಾರ್ಯಕರ್ತರು ಹೇಳಿ ತುಂಬ ಸಾಲ ಹೇಳ್ತೇನೆ, ಇವತ್ತು ಹೇಳ್ತೇನೆ. ಗೋಲ್ಡನ್ ಕಾರ್ಯಕರ್ತ ಇದ್ದಾರೆ ಬೈಂದೂರಿನಲ್ಲಿ. ಅದನ್ನು ಬಿಟ್ಟುಕೊಂಡು ಬಳ್ಳಾರಿ, ಬೆಳ್ತಂಗಡಿ ರಿಜೆಕ್ಟೆಡ್ ಪೀಸು, ಪುತ್ತೂರು ರಿಜೆಕ್ಟೆಡ್ ಪೀಸ್ ತಗೊಬಂದು ಎಲ್ಲಿ ಆಡಳಿತ ಮಾಡ್ರೆ ಸ್ವಾಭಿಮಾನಿ ಬೈಂದೂರಿನ BJP ಕಾರ್ಯಕರ್ತರು ಕೇಳಲಿಕ್ಕೆ ಸಾಧ್ಯ ಉಂಟಾ? ನಿಮಗೆ ಇನ್ನೊಂದು ದೊಡ್ಡ ದುರಂತ. ದೀಪಕ್ ಶೆಟ್ಟಿ ಅವರು ಹೇಳ್ತಾರೆ, ದೀಪಕ್ ಶೆಟ್ಟಿ ಕಾಂಗ್ರೆಸ್ ಒಟ್ಟಿಗೆ ಅಲೈನ್ಸ್ ಇದೆ ಎಂದೇಳಿ. ಕಳೆದ ಬೈಂದೂರು ಉತ್ಸವ ಅಂತಕ್ಕಂಥದ್ದು, ಬೈಂದೂರು ಉತ್ಸವ ಇವ್ರು ಯಾರೊಟ್ಟಿಗೆ ಸೇರಿ ಮಾಡ್ರು? ಗೋಪಾಲ್ ಪೂಜಾರಿ ಮನೆಯವರು ಒಂದು ಇಲ್ಲಿ ಮಿನಿ ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದ್ರು. BJP ಕಾಂಗ್ರೆಸ್ ಎಲ್ಲರೂ ಒಟ್ಟಿಗೆ ಕರೆದು. ಆವಾಗ ನಾನು ಮಂಡಲಾಧ್ಯಕ್ಷ, ನನ್ನನ್ನು ಕರೀಲೇ ಇಲ್ಲ. ಆ ಮೀಟಿಂಗ್ ನನ್ನ ಕರೀಲ್ಲ. ಇನ್ವಿಟೇಷನ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರದ್ದು ಎಲ್ಲರದ್ದು ಹಾಕರು. ಅದೇ ತನ್ನದೇ ಪಕ್ಷದ ತನಗೆ ಋಣವನ್ನು ಕೊಟ್ಟಿರ್ತಕ್ಕಂಥ, ತನಗೆ ತಾನಮಾನ ಕೊಟ್ಟಿರ್ತಕ್ಕಂಥ ಆ ಪಕ್ಷದ ಅಧ್ಯಕ್ಷರು ಕರೀಲ್ಲ. ಅವರು ನನ್ನನ್ನು ಕರೀಲ್ಲ. ಕಳೆದ ಬೈಂದೂರು ಉತ್ಸವಕ್ಕೆ ನಂಗೆ ಅವಮಾನ ಮಾಡಿದರು.
ಇಂಟ್ರೊಡಕ್ಷನ್ ಹಾಗೆ ತನ್ನ ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ, ತನ್ನ ದೀಪಕ್ ಶೆಟ್ಟಿ ತಗೊಳ್ಳೋದು ಬೇಡ, ತನಗೆ ಇವತ್ತು MLA ಆಗಲಿಕ್ಕೆ ತನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ BJP ಅದರ ಅಧ್ಯಕ್ಷನೇ ಮಾಡ್ತಾ ಇದ್ದೇನೆ. ಆದರೆ ಈ ಮನುಷ್ಯ ಇನ್ನು ಯಾರನ್ನ ಮರೀಲಿಕ್ಕೆ ಇಟ್ಕೊಳ್ತಾರೆ? ಯಾರನ್ನ ಇಟ್ಕೊಳ್ತಾರೆ ಅವರು? ಇವತ್ತು ನಿಮ್ಗೆ ಗೊತ್ತಿದೆ, ನಿಮಗೆ ಇವತ್ತು ನಮ್ಮ ಪಕ್ಷದಲ್ಲಿ ತುಂಬ ಹಿರಿಯರಿದ್ದಾರೆ, ಅವರೆಲ್ಲ ಬೇಸರದಿಂದ ಮನೆ ಕೂತಿದ್ದಾರೆ. ಇವತ್ತು ಪಾಪ ಸದಾನಂದ ಉಪ್ಪಿನ ಕೂತರು, ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಉಪಾಧ್ಯಕ್ಷರಾಗಿದ್ದರು, ಹಗಲಿರುಳು ಕೆಲಸ ಮಾಡಿದರು ಮನೆ ಚುನಾವಣೆಗೆ. ಅವರನ್ನು ಸಹ ಅವರಿಗೂ ಧಮಕಿ. ಅವ ಕಲಗತ್ತಿ ಉಮೇಶ ನಡೀತ, ಅವನಿಗೂ ಧಮಕಿ. ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ಆಗಿರ್ತಕ್ಕಂಥದ್ದು. ಮೊನ್ನೆ ನಾಡ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಯಿತು. ನಮಗೆ ಕಾರ್ಯಕರ್ತರಿಗೆ ಸಮಸ್ಯೆ ಆದವಾಗ ಅಲ್ಲಿ ನಮ್ಮ ವಿಶ್ವನಾಥ್ ಪಡುಕೋಣೆ ಅವರ ಒಂದು ಟೀಮ್, ಅವರಿಗೆ ತೊಂದರೆ ಆಯಿತು. ಅವರಿಗೆ ಪಾಪ ಅಲ್ಲಿ BJP ಕಾಂಗ್ರೆಸ್ ಸಮಸ್ಯೆ ಆಗಿ ಅವರಿಗೆ ರಕ್ಷಣೆ ಕೊಡ್ತಾ ಇವರಿಗೆ ಫೋನ್ ಮಾಡಿ, ಶಾಸಕರಿಗೆ ಫೋನ್ ಮಾಡಿ, ಫೋನಿಗೆ ಸಿಕ್ಕಿಲ್ಲ. ಅವರಿಗೆ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ರೆ ಕಳೆದ ಬೈಂದೂರು ಉತ್ಸವಕ್ಕೆ ಕಾಂಗ್ರೆಸ್ನವರು ತಮ್ಮ ತೊಂದರೆ ಕೊಡ್ತಂತ ಹೇಳಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿಲ್ಲ. ಕಡೆಗೆ ಅಲ್ಲಿದ್ದಂಥ ವಿಶ್ವನಾಥ್ ಪಡುಕೋಣೆ ಇರ್ಬೋದು, ಪ್ರವೀಣ್ ಪಡುಕೋಣೆ ಇರ್ಬೋದು, ಹಾಗೆ ತುಂಬ ಜನ, ಒಂದು 25 ಜನರಿಗೆ ಪಾಪ ಅವರಿಗೆ ಕೇಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಬೇಕಿದೆ, ನೀವು ಮಾತಾಡಿ, ಅವರನ್ನು ನಾವೆಲ್ಲ ಒಟ್ಟಾಗಿ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿಕೊಂಡು ಅವರನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಸರೆಂಡರ್ ಮಾಡ್ತಾವೆ. ಮತ್ತು ಒಂದು 3-4 ದಿವಸದಲ್ಲಿ ಅವರಿಗೆ ಬೇಲ್ ಮಾಡಿ ಹೊರತರುವಂಥ ಕೆಲಸವನ್ನು ನಾವು ಮಾಡ್ತಾವೆ. ಅವರದ್ದೆಲ್ಲರದ್ದು ಕೇಳಿ, ಅವರಿಗೆ ರಕ್ಷಣೆ ಇಲ್ಲ. ಇಲ್ಲಿ ಒಬ್ಬ ಕೊಲ್ಲೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷ ಇದ್ದಾರೆ, ಜಗದೀಶ್ ಕೊಲ್ಲೂರು. ಮೊನ್ನೆ ಅವರಿಗೆ ಪೋಕ್ಸೋ ಕೇಸಲ್ಲಿ ಸುಳ್ಳು ಕೇಸ್ ಹಾಕಿದರು. ಆ ಸುಳ್ಳು ಕೇಸ್ ಆದವಾಗ ಇಡೀ ಹೇಳಲ್ಲ, ಅವರು ಜೀವನವನ್ನೇ ಸಮಾಜಕ್ಕೆ, ಪಕ್ಷಕ್ಕೆ, ಸಂಘಟನೆ ಕೊಟ್ಟವರು. ಅವರು ಮೊನ್ನೆ ಪೋಕ್ಸೋ ಕೇಸಲ್ಲಿ ಫಿಕ್ಸ್ ಆದವಾಗ ಈ ಮನುಷ್ಯ ಅವರು ಸಹಾಯಕ್ಕೆ ಬರಲಿಲ್ಲ. ಕಡೆಗೆ ನಾವೇನೋ ಮಾಡಿ, ಏನೇನೋ ಮಾತುಕತೆ ಮಾಡಿ, ಡಿಪಾರ್ಟ್ಮೆಂಟ್ ಮಾತುಕತೆ ಮಾಡಿ, ಸರೆಂಡರ್ ಮಾಡಿ ಕೇಸಿನಿಂದ ಮುಕ್ತ ಮಾಡುವಂಥ ಕೆಲಸವನ್ನು ನಾವು ಮಾಡಿತು. ಅದರ ನಂತರ ಅಲ್ಲಿ ಕುಂದಾಪುರದಿಂದ ಬರುವಾಗ ಒಬ್ಬ ನಾಡದ ಹುಡುಗ ಬಸ್ಸಿನಲ್ಲಿ ಏನೋ ಸಮಸ್ಯೆ ಆಯ್ತು ಅಂತೇಳಿ ಗಲಾಟೆ ಆಯಿತು, ಕೇಸ್ ಆಯಿತು. ಕೇಸ್ ಆದಮೇಲೆ ಇವರು ಪ್ರಚಾರಕ್ಕೋಸ್ಕರ ಕುಂದಾಪುರ ಪೊಲೀಸ್ ಸ್ಟೇಷನ್ಗೆ ಕೂತ್ಕೊಂಡು ರಾತ್ರಿ ನಾ ಧರಣಿ ಕೂತ್ಕೊಂಡಿದ್ದೇನೆ, ನಾ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ, ಈ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ ಆ ಹುಡುಗನ ಅರೆಸ್ಟ್ ಮಾಡಿದ್ರು. ಕಡೆಗೆ ಪಾಪ ಅವನಿಗೆ ಮಾರನೇ ದಿವಸನೇ ಬಿಡ್ತಾಯಿದ್ರು, ಅವರಿಗೆ ಏನೋ ಮಾತುಕತೆ ಮಾಡಿ. ಕಡೆಗೆ 3 ತಿಂಗಳ ಮೇಲೆ ಅಲ್ಲಿ ಜೈಲಾಯಿತು. ಇವರ ಪ್ರತಿಭಟನೆಗೆ ಕೂತ್ಕೊಳ್ಳೋದಕ್ಕೋಸ್ಕರ 3 ತಿಂಗಳು ಜೈಲು. ಆ ಮನುಷ್ಯ 3 ತಿಂಗಳು ಆ ಹುಡುಗ ಜೈಲಾಗಿದ್ದ, ಒಂದು ದಿನ ಮಾತಾಡ್ಸೋಕೋ ಇಲ್ಲ, ಒಂದು ದಿನ. ನಮ್ಮ ವಿಶ್ವನಾಥ್ ಪಡುಕೋಣೆ, ಪ್ರವೀಣ್ ಪಡುಕೋಣೆ ಆ ಟೀಮ್ ಅವರು ಜೈಲಿಗೆ ಹೋಗಿ ಮನೆಗೆ ಬಂದರು, ಅವ್ರಿಗೆ ಮಾತಾಡ್ಸೋಕೋ ಇಲ್ಲ. ಆ ಜಗದೀಶ್ ಕೋಲ್ ಅವರು ಪೋಕ್ಸೋ ಕೇಸಲ್ಲಿ ಬಿದ್ದ ಮನೆಗೆ ಬಂದವನು ಮಾತಾಡ್ಸೋಕೋ ಇಲ್ಲ. ಯಾರು ಪಕ್ಷ ಉಚ್ಚಾಟನೆ ಮಾಡಬೇಕಾದ್ರೆ ಯಾರನ್ನ ನೀವು ಆಲೋಚನೆ ಮಾಡಿ. ನನ್ನನ್ನು ಉಚ್ಚಾಟನೆ ಮಾಡುದಾ? ನಾನೇನು ತಪ್ಪು ಮಾಡಿದ್ದೆ ನಾನು? ಮೊನ್ನೆ ಗಂಗೊಳ್ಳಿ ಚುನಾವಣೆ ಆಯಿತು, ಗಂಗೊಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು. ನಾಳೆಗೆ ಚುನಾವಣೆ. ಇವತ್ತು ಈ ಮನುಷ್ಯ ಕವರಾಡಿಯಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ, ಮೀಟಿಂಗ್. ನಾಳೆ ಚುನಾವಣೆ ಅಂದರೆ ಕಾರ್ಯಕರ್ತರ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ನಾನು ಹೇಳ್ತಕ್ಕಂಥದ್ದು ಏನು ಕೇಳ್ರಿ, ಏನೂ ಹೋರಾಟ ಇಲ್ಲದೆ, ಏನೂ ಪಕ್ಷಕ್ಕೆ ವ್ಯವಸ್ಥೆ ಇಲ್ಲದೆ, ಯಾವುದೋ ಕಾರಣಗಳಿಂದ ಒಬ್ಬರು ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ. ಆ ಕೊಟ್ಟಿರ್ತಕ್ಕಂಥ ಆ ಟಿಕೆಟನ್ನು ಶಾಸಕರ ಮೇಲೆ ಸಣ್ಣ ಪುಟ್ಟ ತಪ್ಪಾರು ಸಹ ನಾವು ಮನೆ ಹೋಗಿ ಕೇಳಬೇಕು. ನಮ್ಮ ಪಕ್ಷ MLA ಚಿಲ್ರಿಯ ಆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಕಾರ್ಯಕರ್ತರು ಮೆಟ್ತಾರೆ ಅಂತ ಹೇಳಿದ್ರೆ, ಇದೇ ವಿಶ್ವನಾಥ್ ಪಡುಕೋಣೆಗೆ ಮೊನ್ನೆ ಮತ್ತೆ ಪುನಃ ಹೋಗಿ ಧಮಕಿ ಹಾಕಿದ್ದಾರೆ, ನಿನ್ನನ್ನು ಇನ್ನೊಂದು ಸಲ ಜೈಲಿಗೆ ಕಳಿಸ್ತೇನೆ ಹೇಳಿ. ವಿಶ್ವನಾಥ್ ಪಡುಕೋಣೆ ಟಿವಿನಿಗೆ ಮೊನ್ನೆ ಹೇಳಿದ್ದಾರೆ, ನೀನು ಇನ್ನು ಹಡ ಮಾಡಿದರೆ ನಿಮ್ಮ ರೆಕಾರ್ಡ್ ಇದೆ ಅದ್ರ ಬಗ್ಗೆ. ಅವರು ಈ ಶಾಸಕರು ನಿನ್ನ ಜೈಲಿಗೆ ಕಳಿಸ್ತಾ ಹೇಳೋದ್ರ ಬಗ್ಗೆ ರೆಕಾರ್ಡ್ ಅಂತ ಉಂಟು, ರೆಕಾರ್ಡು 5-10 ನಿಮಿಷ ಮಾತಾಡಿದ್ದಾರೆ, ರೆಕಾರ್ಡ್ ಇದೆ.
ವಿಶ್ವನಾಥ್ ಪಡುಕೋಣೆಯನ್ನು ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿ. ಅವ ಜೈಲಿಗೆ ಹೋಗಿ ಬಂದವರಿಗೆ ಗೊತ್ತಿಲ್ಲ, ಅವು ಜೈಲಿಗೆ ಹೋಗಿ ಬಂದವರಿಗೆ ಗೊತ್ತಿಲ್ಲ. ಇವ್ರು ಯಾವುದೋ ಹೋಗ್ದಾಗಿದ್ದಾರೆ. ಇದು ಖಾಲಿ ನಾನು ಬರಿಗಾಲ ಸಂತ, ದುಡ್ಡು ಬೇಕಂತ, ಪೂರ್ತಿ ನಂಗೆ ಬೇಕಂದ್ರೆ ಏನು ಮಾಡೋದು? ನಾವು ಕಾರ್ಯಕರ್ತ ಎಲ್ಲಿಗೆ ಹೋಗೋದು? ಕಾರ್ಯಕರ್ತ ಎಲ್ಲಿಗೆ ಹೋಗೋದು? ಪಾಪ ನಮ್ಮ ಬೂತ್ ಸಮಿತಿ ಅಧ್ಯಕ್ಷರು ಎಷ್ಟು ಕಷ್ಟಾಗಿದ್ದಾರೆ, ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು ಎಷ್ಟು ಕಷ್ಟಾಗಿದ್ದಾರೆ, ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಎಷ್ಟು ಕಷ್ಟಾಗಿದ್ದಾರೆ, ಪಕ್ಷದ ಬೇರೆ ಬೇರೆ ಪದಾಧಿಕಾರಿಗಳು ಪಾಪ ಅವರಿಗೆ ಮೀಟಿಂಗ್ ಕರೆದುಕೊಂಡು ಓಡಿ ಬರ್ತಾರೆ. ಪೆಟ್ರೋಲಿ ದುಡ್ಡು ಇರೋದಿಲ್ಲ, ಕೆಲವು ಸಲ ಡೀಸೆಲ್ ದುಡ್ಡು ಇರೋದಿಲ್ಲ, ತಲೆ ಮೇಲೆ ಹೊತ್ಕೊಂಡು ಕೆಲಸಿದ್ದಾರೆ. ತಲೆ ಮೇಲೆ ಹೊತ್ಕೊಂಡು ಬಡವ್ರ ಮನೆ ಹುಡುಗ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಕೆಲಸಿದ್ದಾರೆ. ಅಂದರೆ ಇದೆಲ್ಲ ವಿಚಾರಗಳನ್ನು ನೀವು ಮಾಡಿ. ಯಾಕೆ ಕಂಡ್ರೆ ನಾನು ಆಡಿರ್ತಕ್ಕಂಥ ಮಾತು ನಾನು ಪ್ರಮಾಣಕ್ಕೆ ಸರಿಯಾಗಿ ಮಾತಾಡ್ತಾ ಇರ್ತೀನಿ. ನಾನು ನನ್ನ ಸ್ವಾರ್ಥಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮುಂದಿನ ದಿವಸಗಳಲ್ಲಿ ನಾನು ಏನು ಆಗಬೇಕಂತ ನಾನು ಆಸೆ ಪಡುವುದಿಲ್ಲ. ದೇವರು ಕೊಟ್ಟಂಥ ವರವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ದೇವರು ನನಗೆ ಏನು ಆಶೀರ್ವಾದ ಮಾಡ್ತದೆ ಅದನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು, ನಾನು ಹಣೆಯಲ್ಲಿ ಬರೆದಿದ್ದೆ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಇದು ಯಾಕೆ ಮಾಡಿದರೆ ಕೇಳಿದ್ರೆ, ಎಲ್ಲರೂ ದೀಪಕ್ ಕುಮಾರ್ ಶೆಟ್ಟಿ 2028ಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳ್ತಾನೋ. ಇನ್ನೊಂದು, ಈ MP ಬರುವಾಗ ನಾನೇ ಮುಂದಿರ್ತಲ್ಲ, ಇನ್ನು MP ದೀಪಕ್ ಶೆಟ್ಟಿಗೆ ಸಂಬಂಧವನ್ನು ಇಲ್ಲಿಗೆ ಕೃತ ಮಾಡಬೇಕಂತೇಳಿ, ಮುಗಿಸ್ಬೇಕಂತೇಳಿ, ಅದು ಒಂದು ರೀತಿಯ ಆಲೋಚನೆ. ಇಷ್ಟುವರೆಗೂ ಸಹ ಯಾವುದೇ ವಿಚಾರಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾನು ಬಿಟ್ಕೊಡ್ಲಿಲ್ಲ. ಈಗ ಏನಾಯ್ತು ನಂಗೆ ಗೊತ್ತಿಲ್ಲ. ಆದರೆ ನಾನು ಹೇಳುವಂಥದ್ದು, ಮತ್ತೆ ಸಂಘಟನೆ ಬೇರೆ ಬೇರೆ ಕೆಲಸ, ನಾವು ಯಾವ ಕೆಲಸ ಬೇಕಿದ್ರು ಸಹ ನಾನು ಮಾಡಿದ್ದೇನೆ. ಅತ್ಯಂತ ನೋವು. ಯಾಕೆ ಕಂಡ್ರೆ ಎಲ್ಲ ಕೇಳ್ತಾರೆ ಕಣ್ಣು, ಎಲ್ಲರೂ ಪ್ರತಿಯೊಬ್ಬ. ನಾನು ಕೇಳುವಂಥದ್ದು ನನಗೆ ಮೊನ್ನೆ ಗೊತ್ತಾದ್ದು, ಆ ಉಚ್ಚಾಟನೆಯಿಂದ ಬಂದಾವಾಗ ಸಾವಿರಾರು ಫೋನ್ಗಳು ಬಂತು. ದೀಪಕ್ ಶೆಟ್ಟಿ ನಾವು ನಿಮ್ಮ ಒಟ್ಟಿಗಿದ್ದೇವೆ. ಪಾಪ ಹೆದರಿಕೆ, ಸಣ್ಣ ಪುಟ್ಟ 5 ಲಕ್ಷ 10 ಲಕ್ಷ ಕೆಲಸ ಮಾಡುವವರು, MLA ಲೆಟ್ರ್ ಬೇಕಾದವರು ಬೇರೆ ಬೇರೆ ಇದ್ದಾರೆ. ಹೊಯ್ಗಿ ಕೋರಿಯರು ಪಾಪ ಅಲ್ಲಿ ಬತ್ತೇಗ, ಹೊಯ್ಗಿ ಕೋರಿಗೆ ಬತ್ತೇಗ, ಹೊಯ್ಗಿ ಕೋರಿಗೆ ಬತ್ತೆ. ನನಗ ಹೊಯ್ಗಿ ಕೋರಿಯ ವಿಚಾರದಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ₹1 ಯಾರು ಮುಟ್ಲಿಲ್ಲ. ನನ್ನ ಅಧಿಕಾರ ಇದ್ದಿತ್ತು ನನ್ನ ಹತ್ರ. ಸುಕುಮಾರ್ ಶೆಟ್ಟಿ ಅಧ್ಯಕ್ಷರಾಗಿದ್ದ, ಶಾಸಕರಾಗಿದ್ದವಾಗ 5 ವರ್ಷ ಸರ್ಕಾರ ಇತ್ತು, ಶಾಸಕರಿದ್ದರು. ಆವಾಗಲೂ ಹೋಗಿ ನಾನು ಎಲ್ಲಿ ಬಂದ್ಬೇಕಾದ್ರೆ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇನೆ. ನಾನು ಹೊಯ್ಗೆಯಲ್ಲಿ ನಂಗೆ ಇಂತಿಷ್ಟು % ಕೊಡಬೇಕು ಅಂತೇಳಿ. ಆದರೆ ಇವತ್ತು ಬೈಂದೂರಿನಲ್ಲಿ 7 ಹೊಯ್ಗೆ ಕೊರೆ ಇದೆ. ಎಲ್ಲರದು ಕುಚ್ಚು ಕುಚ್ಚು ಹೋತಾ ಹೇ. ಎಲ್ಲರದನ್ನು ಹೇಳಿದರೆ ನಾನು ಯಾಕೆ ಹೇಳ್ತೇನೆ ಕೇಳಿದರೆ, ಇವತ್ತು ನಾನು ನೇರವಾಗಿ ಆಪಾದನೆ ಮಾಡ್ತಿರೋದು ಯಾರ ಮೇಲೆ ನಿಮ್ಗೆ ಗೊತ್ತಿದೆ. ಇವತ್ತು ಅವರೇ, ಇವತ್ತು ನಾನು ಏನು ಮಾತಾಡ್ತಿದ್ದೇನೆ, ಇವತ್ತು ಒಂದು ಹೊಯ್ಗೆ ಕೋರಿಗೆ ಒಬ್ಬರಿಗೆ ತಿಂಗಳಿಗೆ 5 ಲಕ್ಷ. 7 ಹೊಯ್ಗೆ ಕೋರಿಗೆ ಎಷ್ಟಾಯ್ತು? ಒಂದು ತಿಂಗಳಿಗೆ 35 ಲಕ್ಷ ಅಲ್ಲ. ಇವರು ಈ ಬೈಂದೂರು ಕ್ಷೇತ್ರದ ಏನು ಬಂದರೂ ಇವರಿಗೆ ಕೊಡ್ತಾರೆ ಪೂರ. ಇವತ್ತು ಹೊಯ್ಗೆಗೆ 13,000 ರೂಪಾಯಿ ರೇಟ್ ಆದಂಗೆ, ಒಬ್ಬರಿಗೆ 5 ಲಕ್ಷ, ಒಬ್ಬರಿಗೆ 3 ಲಕ್ಷ, ಒಬ್ಬರಿಗೆ 2 ಲಕ್ಷ, 1 ಲಕ್ಷ, 25,000, 50,000, ಆ ದೋಣಿ ಈ ದೋಣಿ. ಅಂದರೆ ನಾನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರಗಳು ಮಿತಿ ಮೀರ್ತಾ ಇದೆ ಕಣ್. ಇವತ್ತು ಯಾರು ಒಳ್ಳೆಯರಿದ್ದಾರೆ? ನಾನೇನು ಸತ್ಯ ಹರಿಶ್ಚಂದ್ರ ನಾನು ಹೇಳೋದಿಲ್ಲ. ನಾನೇನು ಭಾಳ ದೇವಲೋಕದಿಂದ ಎಳೆದು ಬಂದಿರತಕ್ಕಂಥ ಸತ್ಯ ಹರಿಶ್ಚಂದ್ರ ಅಂತಲ್ಲ. ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಇವತ್ತು ಆಲ್ರೆಡಿ ಶ್ರೀನಿವಾಸ್ ಶೆಟ್ಟಿ ಇದ್ರು, ಏನು ಅವರು ಶಾಸಕರಾಗಿ ಯಾರದೇ ₹1 ಅವ್ರು ಮುಟ್ಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು ಅವರು ₹1 ಯಾವುದೇ ಇದರಲ್ಲಿ ಮುಟ್ಲಿಲ್ಲ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾರ್ದು ₹5 ಮುಟ್ಲಿಲ್ಲ. ನಾನು ಹೇಳ್ತಕ್ಕಂಥದ್ದು, ನನ್ನ ಕಷ್ಟ ಇತ್ತು ಅಂದರೆ ನಾನು ಭ್ರಷ್ಟಾಚಾರ ಮಾಡಲಿಕ್ಕೆ ಹೋಗುದಾ? ಹಣ ಮಾಡಲಿಕ್ಕೆ ಹೋಗುದಾ?
ನಮ್ಮ ಕಾರ್ಯಕರ್ತರು ಕತ್ತೀರಿ, ಕಾರ್ಯಕರ್ತರು ನೋಡ್ಬೇಕಲ್ಲ. ಕಾರ್ಯಕರ್ತ ಇದಕ್ಕೆ ಜಾಸ್ತಿ ಕಷ್ಟ ಇರ್ತಲ್ಲ ಪಾಪ. ಆದ್ದರಿಂದ ಬಹಳ ನೋವು. ಯಾಕೆ ಕೇಳಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಂಡಲಾಧ್ಯಕ್ಷರು ನನಗೆ ಏನು ನೋಟಿಸನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲೆ ಮತ್ತು ರಾಜ್ಯವನ್ನು ಸಂಪರ್ಕ ಮಾಡಿದವಾಗ ನನ್ನನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಮಂಡಲಾಧ್ಯಕ್ಷರಿಗಿಲ್ಲ, ಬರುವುದು ಅವರ ವ್ಯಾಪ್ತಿಗೆ ಬರುವುದಿಲ್ಲ. ನನ್ನೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ, 13 ವರ್ಷಗಳಿಂದ ಬಿಜೆಪಿಯನ್ನು ಕಟ್ಟಿದ್ದೇವೆ. ಈ ಪಕ್ಷ ಬೆಳೀಲಿಕ್ಕೆ ಕಟ್ಟಲಿಕ್ಕೆ ಹಿಂದಿನವರದ್ದು ಸಹ ಇದೆ. ಅದೇ ರೀತಿಯಲ್ಲಿ ಸುಕುಮಾರ್ ಶೆಟ್ಟಿ ಅವರ ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟ, ಈ ಪಕ್ಷ ಕಟ್ಟಲಿಕ್ಕೆ ಅವರ ಸಹಾಯ, ಸಂಪತ್ತು ಎಲ್ಲವನ್ನೂ ವಿನಿಯೋಗ ಮಾಡಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಇವತ್ತು ಇಲ್ಲೇ ಇರ್ಬೋದು, ಬಟ್ ಅವರು ಈ ಪಕ್ಷ ದುಡಿಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಕಾಣಿಕೆ ಇದೆ ಇವತ್ತು. ಆದ್ದರಿಂದ ನನ್ನೆಲ್ಲ ಕಾರ್ಯಕರ್ತರಿಗೆ ನಾವು ಯಾವತ್ತೂ ಬಿಜೆಪಿ, ಅದಕ್ಕೆ ನಾವೆಲ್ಲ ಹೇಳಿದ್ದೇವೆ, ಭಾರತೀಯ ಜನತಾ ಪಕ್ಷದ ಶಾಲಾ ಖಂಡನ ಮಾಡ್ತಾ ಇದ್ದೇವೆ. ಏನು ಸುರೇಂದ್ರ ಕರ್ವೇರೆ, ಪಕ್ಷ ಯಾರ ಮನೆ ಆಸ್ತಿ ಅಲ್ಲ, ಯಾರ ಮನೆ ಆಸ್ತಿಯೂ ಅಲ್ಲ. ಮುಂದಿನ ದಿವಸಗಳಲ್ಲೂ ಸಹ ನಾವು ಭಾರತೀಯ ಜನತಾ ಪಕ್ಷ, ಈ 4 ಅಕ್ಷರ ಗೀಚಿ ಕಳಿಸ್ರು ಕೂಡಲೇ ಅದಕ್ಕೆಲ್ಲ ಬೆಳೀತ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದೇವೆ. ಯಾರು ಇವರು? ನಾವು ಕಾರ್ಯಕರ್ತರ ಹೃದಯದಲ್ಲಿದ್ದೇವೆ. ಆ ಕಾರ್ಯಕರ್ತರನ್ನು ಉಚ್ಚಾಟನೆ ಮಾಡಲಿ. ಹೃದಯದಲ್ಲಿರ್ತಕ್ಕಂಥ ಕಾರ್ಯಕರ್ತರು ದೀಪಕ್ ಶೆಟ್ಟಿ ನಿಮ್ಮನ್ನು ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾನು ಖಂಡಿತವಾಗಿ ರಾಜಕೀಯ ಮಾಡುವುದಿಲ್ಲ. ಈ 4 ಗೋಡೆ ಮಧ್ಯೆ ಕೂಕೊಂಡು ಪಕ್ಷ ವಿರೋಧ ಚಟುವಟಿಕೆಯ ಶಿಸ್ತು ಕ್ರಮ ಅಲ್ಲ ಇದು. ಇದು ದೇಶದ ಉಚ್ಚಾಟನೆ. ದೀಪಕ್ ಕುಮಾರ್ ಶೆಟ್ಟಿಯನ್ನು ಮುಗಿಸಬೇಕಂತ ಉಚ್ಚಾಟನೆ. ದೀಪಕ್ ಕುಮಾರ್ ಶೆಟ್ಟಿಯ ನನಗೆ ದೇವರ ಸಹಾಯ ಇರುವವರೆಗೆ, ಕಾರ್ಯಕರ್ತರ ಸಹಾಯ ಇರುವವರೆಗೆ ಖಂಡಿತವಾಗಿ ನನ್ನನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೊನೆಗೆ ಇನ್ನೊಂದು ವಿಚಾರಕ್ಕೆ ಬರ್ತಾ ಇದ್ದೇನೆ. ಏನಂತ ಹೇಳಿದ್ರೆ ಇನ್ನೂ ಇದೆ. ಯಾಕೆ ಕೇಳಿದ್ರೆ ಮೊನ್ನೆ ಕಳೆದ 1 ವರ್ಷದ ಹಿಂದೆ ಶಾಸಕರು ನಾಡಾ ಪಂಚಾಯತಿಗೆ ಹೋದರು. ನಾಡಾ ಪಂಚಾಯತಿಗೆ ಹೋಗಿ ಅಲ್ಲಿ ಬ್ಲಾಕ್ ಅಧ್ಯಕ್ಷ ಇದ್ದಲ್ಲಿ ಅರವಿಂದ್ ಪೂಜಾರಿ ಅಂತೇಳಿ ಒಬ್ಬ ಬಿಜೆಪಿಯ ಶಾಸಕ ಹೋಗಿ ಕಾಂಗ್ರೆಸ್ಸಿನ ಕಾರ್ ಹತ್ಕೊಂಡು ಕೂಗಂದ, ಕಾರ್ ಹತ್ಕೊಂಡು ತಿರ್ಗದು. ಅವ ಹೇಳಂತ ನಂಗೆ ಸಿಗ್ದಲ್ಲಿ ಏನು ನಮ್ಮ ಶಾಸಕ ತಕ್ಕ ನೀತಕ ತಿರ್ಸುವ ಕೇಳಿ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ನಾನು ಬ್ಲಾಕ್ ಅಧ್ಯಕ್ಷ MLA ಬೇಡ ಅಂದೇಳಿ ಹೇಳಿದೆ. ಇಲ್ಲ, ಏನು ತೊಂದರೆ ಇಲ್ಲ, ನಾವು ಕೂತ್ಕೊಳ್ತೇನೆ ಅಂದರೆ ಅಲ್ಲಿರ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿಯ ಕಾರ್ಯಕರ್ತರು ಏನು ಉತ್ತರ ಕೊಡಬೇಕು? ಇವರು ತುಂಬ ಜನ ಭುಗಿಲತ್ತು ಬಿಟ್ಟರು. ನೀವೇ ಕಾಂಗ್ರೆಸ್ ಕಾರ್ಯದಲ್ಲಿ ತಿರುಗಿದ್ದಾರೆ, ನಮ್ಗೆ ಯಾಕೆ ಪಕ್ಷ, ನಮ್ಗೆ ಯಾಕೆ ನಿಷ್ಠುರ, ನಮ್ಗೆ ಯಾಕೆ ಹೋರಾಟ? ಏನು ವಿಪರ್ಯಾಸ ಇದು? ಆದರೆ ಮೊನ್ನೆ ನನ್ನನ್ನು ಕುತ್ತಿಗೆ ಕೈ ಹಾಕಿ ದೂಡಾಗದವಾಗ ಸಹ ಆವಾಗ ಎಲ್ಲ ಮಾಧ್ಯಮದವರು ನನ್ನ ಹತ್ರ ಸ್ಟೇಟ್ಮೆಂಟನ್ನು ಕೊಡ್ಲಿಕ್ಕೆ ಹೇಳಿದ್ರು. ಯಾರು ಒಬ್ಬ MLA ಕುತ್ತಿಗೆ ಕೈ ಹಾಕಿ ದೂಡಾಗ್ತಾರ? ಆ ಸಮಯದಲ್ಲಿ ಎಲ್ಲರೂ ಕೇಳಿದ್ರು. ಅವಳಿಗೆ ನನ್ನ ಪಕ್ಷದ ಹಿರಿಯರು, ಸಂಘಟನೆ ಹಿರಿಯರೆಲ್ಲ ಫೋನ್ ಮಾಡಿದರು, ದೀಪಕ್ ಶೆಟ್ಟಿ ಏನೇ ಇರಲಿ ಒಂದು ಮಾಧ್ಯಮದ ಮುಂದೆ ಹೋಗಬೇಡಿ, ಪಕ್ಷ ಹಾಳಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹಿರಿಯರ ಮಾತಿಗೆ ಗೌರವವನ್ನು ಕೊಟ್ಟು ನಾನು ಎಲ್ಲೂ ತುಟ್ಟಿ ಬಿಚ್ಚಲಿಲ್ಲ. ಅದನ್ನು ಸುಮ್ಮನೆ ಹಾಕೊಂಡೆ. ಪಕ್ಷಕ್ಕೋಸ್ಕರ ಯಾರನ್ನು ಉಚ್ಚಾಟನೆ ಮಾಡಬೇಕು ನೀವೇ ಹೇಳಿ. ಒಬ್ಬ ಮಂಡಲ ಅಧ್ಯಕ್ಷರ ಮೇಲೆ ಹಲ್ಲೆ ಆದಾಗ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಆದರೆ ಏನು ವಿಪರ್ಯಾಸ? ನನಗೆ ಗೊತ್ತಿತ್ತು. ಯಾಕೆ ಕೇಳಿದ್ರೆ ಬರಿಗಾಲ ಸಂತ ಯಾವಾಗ ಬೈಂದೂರಿಗೆ ಪ್ರವೇಶ ಮಾಡೋ ಆ ದಿವಸವೇ ಬೈಂದೂರಿಗೆ ಬರಗಾಲ ಬಂದಿದೆ, ಕಾರ್ಯಕರ್ತರಿಗೆ ಬರಗಾಲ ಬಂದಿದೆ. ಪೂರ ದುಡ್ಡು ನಮಗೆ ಬೇಕಂತ ಹೇಳಿದ್ರೆ ಉಳಿಕೆರೆ ಕತ್ತಿ ಅಂತದೆ. ಬರಗಾಲ ಬತ್ತಿಲ್ಲ ಆಗಲಿಕ್ಕೆ? ಬರಗಾಲ ಬತ್ತುತ್ತಾ ಇಲ್ಲ ಹೇಳಿ? ಈ ಸಲದ ಸಹ ನಾನು ಬೈಂದೂರು ಉತ್ಸವದ ಬಗ್ಗೆ ನಾನು ಮಾತನಾಡೋದಿಲ್ಲ. ಯಾಕೆ ಕಂಡ್ರೆ ನನ್ನ ಕೆಲಸ ಅಲ್ಲ. ಅರೆ ನನಗೆ ಅವಮಾನ ಮಾಡ್ರಿ ಕಳಿಸಲ್ಲ. ಇನ್ವಿಟೇಷನ್ ಯಾಕೆ ನನಗೆ ಅವಮಾನ ಮಾಡ್ರು? ನಾನು ಕೇಳೋದು ಬೈಂದೂರು ಉತ್ಸವ ಮಾಡಲಿಕ್ಕೆ ಒಂದು ಕಾರಣಗಳು ಬೇಕು.
ನನಗೆ ಆ ಬೈಂದೂರು ಮಾಡುವ ನೈತಿಕತೆ ಬೇಕು ನನಗೆ. ನೀವೊಂದು ಮನೆ ಕಟ್ತೀರಿ, ನೀವೀಗ ಗೃಹ ಪ್ರವೇಶ ಯಾವಾಗ ಮಾಡ್ತೀರಿ? ಗೃಹ ಪ್ರವೇಶ ಯಾವಾಗ ಮಾಡ್ತೀರಿ? ಎಲ್ಲ ಪೂರ್ತಿ ಕೆಲಸ ಆದಮೇಲೆ ಗೃಹ ಪ್ರವೇಶ ಮಾಡ್ತೀರಿ. ಈ ಮನುಷ್ಯ ಇನ್ನೂ 2.5 ವರ್ಷ ಇಲ್ಲಿ ಯಾರು ಶಾಸಕರಾಗಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ. ನಮ್ಮದೇ ದುಡ್ಡು ಕಿಶೆ ಕಾಣೋದು ಬಿಟ್ಟರೆ, ಅಲ್ಲಲ್ಲಿ ಕಾಮಗಾರಿಗಳು ದುಡ್ಡು ಹೊಯ್ಗೆ ದುಡ್ಡು ಕಿಶೆ ಕಾಣೋದು ಬಿಟ್ಟರೆ ಬೈಂದೂರಿಗೆ ಏನೂ ಮಾಡೋದಿಲ್ಲ, ಏನೇನೂ ಮಾಡಲಿಲ್ಲ. ಈಗ ಬೈಂದೂರು ಉತ್ಸವ, ಒಬ್ಬ ಶಾಸಕ ಅವನಿಂದ ರಸ್ತೆಗಳಾಗಬೇಕು, ವೆಂಟರ್ ಡ್ಯಾಮ್ಗಳಾಗಬೇಕು, ಬೇರೆ ಬೇರೆ ಕೆಲಸಗಳಾಗಬೇಕು, ಅಭಿವೃದ್ಧಿ ಮಾಡಿರ್ಬೇಕು, ಹೆಸರು ಬೇಕು, ಅಂಥದ್ದು ಮಾಡಿದೆ ಇಂಥದ್ದು ಮಾಡಿದೆ ಅಂತೇಳಿ. ಇದು ಏನೂ ಇಲ್ಲ, ಎಂಥದ್ದು ಇಲ್ಲದೆ ನಾನು ಬೈಂದೂರು ಉತ್ಸವ ಮಾಡ್ತೇನೆ, ಏನು ಪ್ರಯೋಜನ ಆಯ್ತು? 94C ಜನರ ಗಲಾಟೆ, ಅಕ್ರಮ ಸಕ್ರಮ ಗಲಾಟೆ, ಅದ್ರ ಜೊತೆಗೆ ಬೇರೆ ಬೇರೆ ರೈತರ ಸಮಸ್ಯೆಗಳು. ಇನ್ನು ಕೊನೆಯಲ್ಲಿ ಬರ್ತಾರೆ ಪಟ್ಟಣ ಪಂಚಾಯತ್ ವಿಚಾರದಲ್ಲಿ. ನಾನು ಈ ಪಟ್ಟಣ ಪಂಚಾಯತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ BJP ಕಾಲದಲ್ಲೇ ಪಟ್ಟಣ ಪಂಚಾಯತ್ ಘೋಷಣೆ ಆಗಿತ್ತು. ನಿಜವಾಗಿ ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ ಅದು ಆದ ವಿಚಾರ, ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ನಾನು. ಆದಮೇಲೆ ಅದನ್ನು ಸ್ವಾಗತ ಮಾಡಬೇಕಾದಂಥ ಅವಶ್ಯಕತೆ ನನಗೆ ಬಂದಿದೆ ಅಧ್ಯಕ್ಷನಾಗಿ. ಸುಮಾರು 3-4 ವರ್ಷಗಳ ಕಾಲ ಪಟ್ಟಣ ಪಂಚಾಯತ್ ಆಯಿತು. ನಾವೆಲ್ಲ ಅಂದ್ಕೊಂಡಿದ್ದೇವೆ, ಒಂದು ಕಡೆ ಪಟ್ಟಣ ಪಂಚಾಯತ್ ಆದರೆ ಏನೋ ಒಳ್ಳೇದಾಗ್ತದೆ, ಅನುದಾನ ಕೋಟಿಗಟ್ಟಲೆ ಅನುದಾನ ಬರ್ತದೆ, ನಮಗೆಲ್ಲ ಒಳ್ಳೇದಾಗುತ್ತೆ ತಿಳ್ಕೊಳ್ತು. 4-5 ವರ್ಷ ನೋಡುವಾಗ ಅದರಿಂದ ಕಬ್ಬಿಣದ ಕಡಲೆ ಬಿಟ್ಟರೆ ಏನೂ ಆಗಿಲ್ಲ. ಅನೇಕ ರೈತ ಬಾಂಧವರು, ನಮ್ಮ ಅರುಣ್ ಕುಮಾರ್ ಶಿರೂರವರು, ನಮ್ಮ ವೀರಭದ್ರ ಗಾಣಿಗ ಅವರು, ಪದ್ಮಾಕ್ಷ ಅವರು, ಗೋಳಿಬೇರವರು, ಲಿಮೋನ್ ಅವರು, ಮತ್ತು ಬೇರೆ ಬೇರೆ ನಮ್ಮ ಟೀಮ್ ದೇವಪ್ಪ ಮರಾಠಿಯವರು, ಬೇರೆ ಬೇರೆ ಎಲ್ಲ ಒಟ್ಟಾಗಿ ಬಂದುಕೊಂಡು ಈ ಸಲ ಈ ಪಟ್ಟಣ ಪಂಚಾಯತನ್ನು ತೆಗೆದು ಪಂಚಾಯತ್ ಮಾಡಬೇಕಂತ ಹೇಳಿ ನಮ್ಮ ಮನೆಗೆ ಬಂದು 100 ಜನ. ನಾನು ಹೇಳಿದೆ, ಯಾಕೆ ಕಂಡ್ರೆ ನಮ್ಮ ಪೇಟಲ್ಲಿ ಆದ್ದು ಮರ್ರೆ ಮತ್ತು ಸಮ ಅಲ್ಲ, ನಾನು ನಾಯಕತ್ವ ವಹಿಸ್ಕೊಳ್ಳು ಸಮ ಅಲ್ಲ ಅಂದೇಳಿ. ಇಲ್ಲ ದೀಪಕ್ ಶೆಟ್ಟರೆ, ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ, ನೀವೇ ನಾನು ನೇತೃತ್ವ ತೊಗೊಳ್ಬೇಕು ಅಂತ ಹೇಳಿದ್ರು. ಆವಾಗ ನನಗನ್ನಿಸ್ತೇನೆ ಕೆಂಡ್ರೆ ಒಂದು ತೊಂದರೆ ಆದವಾಗ ಸಹಾಯಕ್ಕೆ ನಿಲ್ಲಬೇಕಂತ ಕೆಲಸ. ಆವಾಗ ಎಲ್ಲರೂ ಒಟ್ಟಾಯಿತು ನಿಲ್ತಾವೆ. ಆವಾಗ ನಾನು ಒಂದು ಮಾತನ್ನು ಹೇಳಿದೆ ಆವಾಗಲೇ ಸಮಯದಲ್ಲಿ, ಎಲ್ಲರಿಗೂ ಗೊತ್ತಿದೆ ಇವತ್ತು ಇದನ್ನು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು. ಈ ವೇದಿಕೆಯಲ್ಲಿ ಕಾಂಗ್ರೆಸ್ನರಿಗಾಗಲಿ BJPಯವರಿಗಾಗಲಿ ಮುಜುಗರ ತರುವಂಥ ಕೆಲಸವನ್ನು ನಾವು ವೇದಿಕೆಯಲ್ಲಿ ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ನಾವು ಯಾವುದೇ ನಮ್ಮ ಶಾಸಕರಿಗಾಗಲಿ, ನಮ್ಮ ಲೋಕಸಭಾ ಸದಸ್ಯರಿಗಾಗಲಿ, ನಮ್ಮ ಆಚೆಗೆ ಕಾಂಗ್ರೆಸ್ಸಿನ ಯಾವುದೇ ಜನನಾಯಕರಿಗಾಗಲಿ ನಾವು ಯಾರಿಗೂ ಮಾತನಾಡಲಿಲ್ಲ. ಒಳ್ಳೆ ಏನು ಮಾಡಬೇಕು ಎಲ್ಲರ ಹತ್ರ ಹೋಗಿದ್ದೇವೆ. ಆ ರೈತ ಸಂಘದ ಹೋರಾಟದಲ್ಲಿ ನಾನು ಆ ರೈತರೊಟ್ಟಿಗೆ ಕೂತ್ಕೊಂಡಿದ್ದು ಅದು ಪಕ್ಷ ವಿರೋಧಿಯ? ನೀವು ನಂಗೆ ಆಲೋಚನೆ ಕೊಡಬೇಕು. ಮೊನ್ನೆ ವರಾಯಿ ಏತ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಅಲ್ಲಿ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಹೇಳಿದರು, ಯಾವುದು ರೈತರ ಒಟ್ಟಿಗೆ ಕೂತ್ಕೊಳ್ಳೋದು ಅದು ಪಕ್ಷ ವಿರೋಧಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ದಿವಸ ನಾನು ಒಬ್ಬ ಸಂತ್ರಸ್ತ, ನಾನು 4 ಅದೇ ವೇದಿಕೆಗೆ ಈ ಶಾಸಕರು ಬಂದಿದ್ದಾರೆ, ಕಾಂಗ್ರೆಸ್ನವರು ಬಂದಿದ್ದಾರೆ, ನಮ್ಮ MP ಬಂದಿದ್ದಾರೆ. ಆವಾಗ ಇವರಿಗೆ ಅದು ಯಾಕೆ ಬಂದರು? ಅವಾಗ ನಾನು ಕೇಳೋದು, ಆ ವೇದಿಕೆ ಯಾಕೆ ಬಂದರು? ಅದು ಪಕ್ಷ ವಿರೋಧ ಅಂತ ಆದರೆ ಇವ್ರು ಯಾಕೆ ಬಂದರು ಆ ವೇದಿಕೆಗೆ? ಒಳಗಿಂದೊಳಗೆ ನಮ್ಮ ರೈತ ಸಂಘದ ಟೀಮನ್ನು ಹೊಡೆಯಲಿಕ್ಕೂ ಪ್ರಯತ್ನ ಮಾಡಿದರು. ಅದು ವೀರಭದ್ರ ಗಾಣಿಗೆ ಚಂದ ಮಾಡಿ ಹೇಳ್ತಾರೆ. ಅದನ್ನು ಅವ್ರಿಗೆ ಫೋನ್ ಮಾಡಿದ್ರು ನಮ್ಮರು, ದೀಪಕ್ ಶೆಟ್ಟರ್ ಬದಿಗೆ ಹಿಡಿದು ನಾನು ನಿಮ್ಮೊಟ್ಟಿಗಿದ್ದೆ ಅಂತೇಳಿ ಅವ್ರು ಹೇಳಿದ್ರು. ಎಂಥ ಸ್ವಾರ್ಥ ಪಾಪ. ನಾನು ಕೇಳೋದು 124 ದಿವಸ ಆ ರೈತರು, ಹಳ್ಳಿ ಬದಿ ರೈತರು ಕೂಲಿ ಕೆಲಸ ಬಿಟ್ಕೊಂಡು ಬಂದರು ಪಾಪ. ನಮಗೆ ಪಾಪ ಅವ್ರ ಮನದಲ್ಲಿ ಕಣ್ಣ ನೀರಾಗ್ತಾವೆ ಪಾಪ. ಇಲ್ಲಿಂದ 40 ಕಿಲೋಮೀಟರ್ ಆಚೆಗೆ ಅದು ಪಟ್ಟಣ ಪಂಚಾಯತ್ ಆಗೋ ಜಾಗ ಅಲ್ಲ, ಯಾವುದೋ ಕಾರಣ ಅಂತ ಆಯ್ತು. ಅದು ಸರಿ ಮಾಡ್ಕೊಳ್ಳೋ ನಮ್ಮ ಪ್ರಯತ್ನ. ಒಳಗಿಂದೊಳಗೆ ಕಲ್ಲು ಹಾಕುವಂಥ ಕೆಲಸ, ಒಳಗಿಂದೊಳಗೆ ಕಲ್ಲು ಹಾಕುವಂಥ ಕೆಲಸ ನಂಗೆ ಗೊತ್ತಿದೆ. ಎದುರಿಗೆ ಮಾತಾಡೋದು, ಹಿಂದೊಂದು ಹೋಗಿ ಬೇರೆ ಮಾತಾಡೋದು.
ನನ್ನ ಹತ್ರ ದಾಖಲೆ ಇದೆ. ಕಾಂಗ್ರೆಸ್ ಲೀಡರ್ ಹತ್ರ ಹೋಗಿ ಅದು ಮಾಡಿಕೊಡ್ಬಾರ್ದು ಅನ್ನುವಂಥದ್ದು ಮಾತನ್ನು ಯಾರ ಹತ್ರ ಹೇಳಿದ್ರೆ ನನಗೆ ನ್ಯೂಸ್ ಇದೆ, ಮಾಹಿತಿ ಇದೆ, ಅದು ಸಂಬಂಧಪಟ್ಟಿರ್ತಕ್ಕಂಥ ರೆಕಾರ್ಡ್ ಅಂತ ಇದೆ. ಅದನ್ನು ಸಹ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೇನೆ. ಪಟ್ಟಣ ಪಂಚಾಯತಿಗೆ ಯಾರ್ಯಾರು ಸಮಸ್ಯೆ ಮಾಡಿದ್ದಾರೆ ಆ ದಾಖಲೆ ಸಹ ನನ್ನ ಹತ್ರ ಇದೆ. ಅದನ್ನು ಸಹ ಸೂಕ್ತ ಕಾಲದಲ್ಲಿ ನಾನು ಬಿಡುಗಡೆಗೊಳಿಸ್ತೇನೆ. ರೈತರು ತೊಟ್ಟಿ ಕೂತ್ಕೊಳ್ಳೋದೆ ಅದು ಪಕ್ಷ ವಿರೋಧಿ ಅಂತ ಆದರೆ ನಿಮಗೆಲ್ಲ ಗೊತ್ತಿದೆ. ಬೇಡ, ಈಗ ಅಲ್ಲೀಗ ನಮ್ಮ ರಾಜ್ಯದಲ್ಲಿ ಕುಮಾರ್ ಬಂಗಾರಪ್ಪ, BP ಹರೀಶ್ ಮತ್ತು ರಮೇಶ್ ಜಾರಕಿಹೊಳಿ ಅವರೆಲ್ಲ ಒಟ್ಟಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಾಯಿದ್ರು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದು ಪಕ್ಷ ವಿರೋಧಿ ಅಲ್ವಾ? ಮೊನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಅವರು, BJPಯ ಬಾಲಚಂದ್ರ ಜಾರಕಿಹೊಳಿ ಅವರು, ಅದೇ ರೀತಿಯಲ್ಲಿ ಇನ್ನೊಬ್ಬರು ಜಾರಕಿಹೊಳಿ ಯಾರವರು, ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ DCC ಬ್ಯಾಂಕ್ ಎಲೆಕ್ಷನ್ ಒಟ್ಟಿಗೆ ಮಾಡಿದ್ರು. ಅದನ್ನ ಯಾರು ಗಮನಿಸುತ್ತಿಲ್ಲ? ಅವರಿಗೊಂದು ಕಾನೂನು, ನಂಗೊಂದು ಕಾನೂನಾ? ನಂಗೆ ಗುಬ್ಬಿ ಮೇಲೆ ನಾನು ಗುಬ್ಬಿಯ ನನ್ನ ಮೇಲೆ ಬ್ರಹ್ಮಾಸ್ತ್ರ ಬಿಡಿದವರು. ದೊಡ್ಡರು ಏನು ಮಾಡೋದಕ್ಕೆ ಏನೂ ಇಲ್ಲ. ನಮ್ಮಂಥ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಪಾಪ ನಾ ಹೇಳೋಕ್ಕೆ ಏನು ತಲೆ ಕಂಡೆ? ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನನ್ನ ಮೇಲೆ ಕಳಿಸಲ್ಲ. ಬೆಳಗಾಮಲ್ಲಾಗಿ ಲಕ್ಕಾಂ ಜಾರಕಿಹೊಳಿ ಪಕ್ಷದ ಆದೇಶ ಬಿಟ್ಟು ಅವ್ರಿಗೆ ಕಳಿಸ್ತಾರೆ. ಏನು ಮಾಡ್ಕೊಂಬಕಾಯ್ತು? ಏನು ಮಾಡಲಿಲ್ಲ. ನಾನು ಕೇಳೋದು ಪಕ್ಷದ ವಿಚಾರಗಳು ನಾನು ಪ್ರಶ್ನೆ ಮಾಡೋದಿಲ್ಲ. ಆದರೆ ನಾನೇನು ತಪ್ಪು ಮಾಡಿದೆ ಅಂತ, ನಾನೇನು ತಪ್ಪು ಮಾಡಿದೆ ನೋಡಿ. ಇವತ್ತು ಯಾಕೆ ಕೇಳಿದ್ರೆ, ಇವತ್ತು ಬೈಂದೂರು ಉತ್ಸವದಲ್ಲಿ ಇವತ್ತು ನಮಗೆ, ನಾನು ನಿಮ್ಗೆ ಆಗಲೇ ಹೇಳಿದೆ, ಗ್ರಾಮೋತ್ಸವ. ಪಾಪ ಆ ಗ್ರಾಮದಲ್ಲಿ ಅವ್ರು ಗ್ರಾಮೋತ್ಸವ ಮಾಡ್ತಾರೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಪಂಚಾಯತಿಂದ 10,000 ಮತ್ತು ಬೇರೆ ಪಾಪ ಕಂಟ್ರಾಕ್ಟರ್ ಹತ್ರ, ಆ ಕಲ್ಯಾಣಿಯರ ಹತ್ರ ಒಟ್ಟು ಮಾಡ್ಕೊಂಡು ಗ್ರಾಮೋತ್ಸವ ಮಾಡೋದು. ಪಾಪ ನಾವು ಪ್ರತಿ ಗ್ರಾಮದಲ್ಲಿ ನಮ್ಮ ಬೇರೆ ಉತ್ಸವಲ್ಲಿ ಇರುತ್ತಲ್ಲಿ. ಎಂತಕ್ಕೆ ಗ್ರಾಮೋತ್ಸವ? ಅದರಿಂದ ಏನು ಸಾಧನೆ ಆಗಿದೆ? ಅದೇ ಗ್ರಾಮ ಸಭೆಗೆ ಒಂದೇ, ಗ್ರಾಮೋತ್ಸವ ಒಂದೇ. ಆ ಗ್ರಾಮ ಸಭೆಗೆಲ್ಲ ಬರ್ತದೆ. ನಾಯಿಗೆ ಇಂಜೆಕ್ಷನ್ ಕೊಡೋರು ಬರ್ತಾರೆ, ನಮ್ಮನ್ನು ಟೆಸ್ಟ್ ಮಾಡೋರು ಬರ್ತಾರೆ, ಎಲ್ಲ ದಿನನಿತ್ಯ ಇತ್ತಲ್ಲಿ. ಒಂದು ತಂದು ಕೊಡೋಕೆ ಎಂಥದ್ದು ಇಲ್ಲ ಅಲ್ಲಿ. ಎಂಥ ಗ್ರಾಮೋತ್ಸವ? ನಾನು 38 ಪಂಚಾಯತ್ ಇತ್ತು, ಒಂದು 25 ಪಂಚಾಯತ್ ಜನವೇ ಇಲ್ಲ, ಒಬ್ಬರು ಬರಲಿಲ್ಲ, ಅಧಿಕಾರಿಗಳು ಮಾತ್ರ. ಪಾಪ ಆ ಸಂಜೀವನಿ ಹೆಂಗಸರನ್ನ ಪಾಪ ಮನೆಗಿರೋರು, ಅವರಿಗೆ ಸಂಘದ ಹಣ ತಕ್ಕಂಡು ಅವ್ರನ್ನ ಪಾಪ ಆ ಬೈಂದೂರು ಉತ್ಸವಕ್ಕೆ ದುಡಿಸೋದು. ಸಂಜೀವನಿ ಹೆಂಗಸರು ಪಾಪ ಆ ಗೌರವದ ಮಹಿಳೆಯರು, ಪಾಪ ಅವರು ಒಳ್ಳೆ ಮಹಿಳೆಯರು, ದುಡಿಮೆಗಾರರವರು. ಅದ್ರ ಜೊತೆಗೆ ಬೈಂದೂರು ಉತ್ಸವ. ನಾನು ಹೇಳಲ್ಲ, ಒಂದು ಉತ್ಸವ ಮಾಡ್ಕೊಂಡು 5 ವರ್ಷ ಆಯ್ಕೆ MLA ಆಗಿ. ಈಗ ಜನರಿಗೆ ಏನು ಕೊಡೋದಿಲ್ಲ, ಈಗ ಎಂತ ಇಲ್ಲ, ಕಾಣಬೇಕಲ್ಲ. ನಾಳೆಗೆ ಹೋಗಿ 10 ರೂಪಾಯಿ ಕಬ್ಬಿನ ಹಾಲನ್ನು 25 ರೂಪಾಯಿ ಕೊಟ್ಟು ಕುಡ್ಕಪ್ಪದು. 50 ರೂಪಾಯಿ ಗೋಬಿ ಮಂಚೂರಿಯನ್ನ 100 ರೂಪಾಯಿ ಕೊಟ್ಟು ತಿನ್ಕೋಬೋದು. ಐಸ್ ಕ್ರೀಮ್ ಡೈರಿ ಅತ್ತಪ್ಪ, ಡೈರಿ ಅವ ಇಲ್ಲಿ ಬಂದ ಪ್ರಚಾರಕ್ಕೆ ಅವನು 8 ಲಕ್ಷ ರೂಪಾಯಿ ಅವ್ರು ಕೊಡ್ತಿರು. ಅಮೆಜಾನ್ ಪಾರ್ಕ್ 25 ಲಕ್ಷ ಅವ್ರು ಕೊಡ್ತಿರು. ಗಿರಿಜಾ ಸಿಲ್ಕ್ಸ್, ಗೀತಾಂಜಲಿ ಸಿಲ್ಕ್ಸ್ ಅವ್ರ ದುಡ್ಡು ಎಷ್ಟು? ಹಾಗೆ ಸ್ವಲ್ಪ ಇಲ್ಲ. ಒಂದು ಕಡೆ ಸರ್ಕಾರಿ ಕಾರ್ಯಕ್ರಮ, ಒಂದು ಕಡೆ ಸರಕಾರಿ ಕಾರ್ಯಕ್ರಮ. ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದಾರೆ, ಅದನ್ನು ಕೇಳುವವರೇ ಇಲ್ಲ, ಪ್ರಶ್ನೆ ಮಾಡುವವರಿಲ್ಲ. ಎಂಥ ಪರಿಸ್ಥಿತಿ ಇದು? ಸರ್ಕಾರಿ ಕಾರ್ಯಕ್ರಮ ಮತ್ತು ಬೇರೆ ಕಡೆ ಡೊನೇಷನ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಡೊನೇಷನ್, ಹಣದ ಲೂಟಿ. ಆ ಸ್ಟಾಲ್ಗಳಿಗೆ ಪಾಪ 25,000 ಕೊಡಿ, 30,000 ಕೊಡಿ. ಎಂತ ಇದೆ? ನಾನು ಹೇಳಲ್ಲ ನಿಮಗೆ, ನಮಗೆ ಬೈಂದೂರು ಉತ್ಸವಕ್ಕೆ ಹೋಗಿ ನಾವೇನಾದ್ರು ಫ್ರೀ ಏನಾದ್ರು ಕಬ್ಬಿನ ಹಾಲು ಸಿಕ್ಕಿರೋ, ಏನೋ ಟಿಫಿನ್ ಸಿಕ್ಕಿರೋ, ಊಟ ಸಿಕ್ಕಿರೋ ಒಂದು ಖುಷಿ. ಏನೋ ಬೈಂದೂರು ಉತ್ಸವ ಒಳ್ಳೊಳ್ಳೆ ಊಟ ಕೊಟ್ಟಿರ್ಬಾರೆ, ಊಟರೂ ಮಾಡುವ ಅಂತೇಳಿ. ಇದು ಎಂಥದ್ದು ಇಲ್ಲ. ದುಡ್ಡು ಮಾಡುವ ಒಂದು ಹೋರಾಟ ಏನಿದೆ ಹೇಳಿ? ಒಂದಾರು ಈ ಬೈಂದೂರು ಉತ್ಸವದಿಂದ ಏನಾಗ್ತದೆ ಹೇಳಿ? ಜನರಿಗೆ ಏನು ಸಂದೇಶ ಕೊಟ್ಟರು ಹೇಳಿ? ಯಾರೋ ಹೊರಗಿನ ಅತಿಥಿಗಳನ್ನ ಕರೆಸಿ ಇವರು ಅಂಥವರು, ಇವರು ಇಂಥವರು, ಇವರು ಚಪ್ಪಲ್ ಹಾಕೋದಿಲ್ಲ, ಇವರು ಆಲಿ, ಇವರು ಹುಲಿ ಅಂತೇಳಿ ಹೇಳಿ ಭಾಷಣ ತಗೊಳ್ಳಿಕ್ಕ? ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಒಳ್ಳೆ ಕೆಲಸ ಮಾಡ್ಕೊತ?
2 ವರ್ಷದಲ್ಲಿ ಏನು ಒಳ್ಳೆ ಕೆಲಸ ಮಾಡಲಿಕ್ಕಾಗ್ತದೆ? ಏನಿದೆ ಹೇಳಿ? ನಾನು ಹೇಳೋದು ಕೇಳ್ತಾನೆ, ಒಂದು 5 ವರ್ಷ ಆಗಬೇಕು. ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ತೋರಿಸ್ಬೇಕು. ಇದಕ್ಕೆ ಹಣ ಮಾಡೋಕ್ಕೋಸ್ಕರ ಬೈಂದೂರು ಉತ್ಸವ ಪಾಪ ಮತ್ತೆ ಅದು ಬೈಂದೂರೇ ಮಾತ್ರ ಮೀಟಿಂಗ್ ಮಾಡೋದಲ್ಲ, ಬೆಂಗಳೂರು ಹೋಗಿ ಮೀಟಿಂಗ್ ಮಾಡೋದು. ಪಾಪ ಆ ಬೆಂಗಳೂರಿನವರೆಲ್ಲ ಇಲೆಕ್ಷನ್ ಬಂದು ಕೆಲಸ ಮಾಡ್ತಾರೆ. ಪಾಪ ಅವನು ಇವ್ರನ್ನೆಲ್ಲ ಹಣಿ ಬರೋ ಅವ್ರಿಗೆ ಗೊತ್ತಿಲ್ಲ, ಇವ್ರನ್ನ ದುಡ್ಡು ಹೊಡೋಕೆ ಮಾಡುವಲ್ಲಿ ಅವ್ರಿಗೆ ಗೊತ್ತಿಲ್ಲ. ಪಾಪ ಆ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡ್ಬೋದು. ಬೆಂಗಳೂರಿಗೆ ಒಂದು ಪ್ರಚಾರ, ಬೈಂದೂರು ಉತ್ಸವದ ಸಭೆ ಬೆಂಗಳೂರಿನಲ್ಲಿ ಕರೆಯಲಾಗಿದೆ. ಎಂಥ ಕಥೆ ಪಾಪ. ಇಲ್ಲಿ ಇಲ್ಲಿ ರೋಡ್ ಇಲ್ಲ, ರಸ್ತೆ ಇಲ್ಲ, ಕುಡಿಯೋಕೆ ನೀರಿಲ್ಲ. ನೋಡಿ ಆ ಬೈಂದೂರು ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ಅಲ್ಲಿ ತಾಲೂಕು ಆಫೀಸಿಗೆ ಹೋದರೆ ಒಂದು ಕೆಲಸ ಆಗ್ತಿಲ್ಲ, ರೇಷನ್ ಕಾರ್ಡ್ ಇಲ್ಲ, ಎಷ್ಟೋ ರೇಷನ್ ಕಾರ್ಡ್ ಕೆಲಸ ಮಾಡಿದ್ದಾರೆ. ಇದೆಲ್ಲ ಬಿಟ್ಕೊಂಡು ಬೇಕಾ ನಮಗಿದು? ಅಲ್ಲ, ಗೋಸ್ಪತ್ರೆ ಡಾಕ್ಟರ್ ಇಲ್ಲದೆ 1 ವರ್ಷ ಆಯ್ತು. ಈ ಕಡೆ ಗೋಸ್ಪತ್ರೆ ಡಾಕ್ಟರ್ ಇಲ್ಲ, ಇಲ್ಲಿ ಅಲ್ಲಿ ಗೋಸ್ಪತ್ರೆ ಡಾಕ್ಟರ್ ಇಲ್ಲ, ಇಲ್ಲಿ ಕರುಗಳ ಪ್ರದರ್ಶನ. ಕರುಗಳ ಪ್ರದರ್ಶನ ಇದು ಹೇಳ್ತದೆ ಯಾರಿಗೆ? ಗೋಸ್ಪತ್ರೆ ಡಾಕ್ಟರ್ ಇಲ್ಲ, ನಾಳೆಗೆ KMF ಅವರಿಂದ ಬೈಂದೂರು ಉತ್ಸವಕ್ಕೆ ಸಂಬಂಧಪಟ್ಟಾಗ ಕರುಗಳ ಪ್ರದರ್ಶನ, ನಾಯಿಗಳ ಪ್ರದರ್ಶನ, ಶ್ರೀಮಂತರ ನಾಯಿಗಳ ಪ್ರದರ್ಶನ. ನಮ್ಮ ಬಡವ್ರ ಮನೆಗೆ ದೊಡ್ಡ ದೊಡ್ಡ ನಾಯಿ ಇರ್ತಾವೆ, ನಮ್ಮ ಮನೆಗೆ ಊರ್ಲೈ, ಅದಕ್ಕೆ ಇಂಜೆಕ್ಷನ್ ಬೇಕಾ? ಅದು ಇಂಜೆಕ್ಷನ್ ಬೇಕಾ? ಇದು ಎಂತ ಇದೆ? ಕ್ಯಾನ್ಸರಿಗೆ ಸಂಬಂಧಪಟ್ಟ ಕಾಯಿಲೆಯನ್ನು ಗುಣಪಡಿಸಲಾಗುವುದು ಒಂದು ರಿಪೋರ್ಟ್ ಹಾಕಿರು. ನಂಗೆ ಒಬ್ಬರು ಮನೆ ವಾಪತಿ ಬರ್ರೆ, ನಂಗೆ ಹೆದರಿಕೆ ಬರ್ರೆ, ಎಲ್ಲರೂ ಕ್ಯಾನ್ಸರ್ ಇತ್ತ ಹೇಳಿಬಿಟ್ರೆ ಎಲ್ಲ ಡಾಕ್ಟರ್ ಹೇಳಿಬಿಡ್ತೀವಿ. ಅದಕ್ಕೆ ನಾವು ಮಾರ್ರೆ ಆ ಕ್ಯಾನ್ಸರ್ ಒಂದು ಬೇಡ ಅಂತ ತೆಗೀನಿ ನೋಡ್ರಿ, ಅಷ್ಟು ಹಾಲನ್ನು ತೆಗೀನಿ. ಎಲ್ಲ ಡಾಕ್ಟರ್ ಹೇಳಿಬಿಡ್ತೀವಿ, ಕ್ಯಾನ್ಸರ್ ಆಸ್ಪತ್ರೆ ಕ್ಯಾನ್ಸರ್ ಇತ್ತು ಹೇಳಿ ಕಡೆ ಅವನು ಹೇಳಿಬಿಟ್ರು ರಗಲಿ ವ್ಯಾಪಾರ ಅಂತ ಹೇಳಿ. ಕಾಣಬೇಕಲ್ಲ ಈಗ ಯಾವ್ಯಾವ ಉತ್ಸವ ಅಂತೇಳಿ. ನೀವು ನಾನು ಹೇಳೋದು ಶಾಸಕರಾದವು ಯಾರು ಮಾಡೋದಿಲ್ಲ, ಅದನ್ನೆಲ್ಲ ಉತ್ಸವ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಯಾರೋ ಒಂದು ಸಮಿತಿಯನ್ನು ಮಾಡ್ತಾರೆ ಅಂತ ನಾವು ಸಪೋರ್ಟ್ ಮಾಡೋದು. ನಾಳೆ 2 ತಿಂಗಳು ಬಿಟ್ಟರೆ ಬೈಂದೂರಿನಲ್ಲಿ ಬೈಂದೂರು ಜಾತ್ರೆ, ಶನೇಶ್ವರ ದೇವಸ್ಥಾನದ ಜಾತ್ರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಜಾತ್ರೆ. ಅದು ಆ ಜಾತ್ರೆಯನ್ನೇ ವಿಜೃಂಭಣೆ ಮಾಡೋದು ಬಿಟ್ಕೊಂಡು ಇದು ನಾನು ಬೈಂದೂರು ಉತ್ಸವ ಮಾಡ್ತೇನೆ ಹೇಳ್ರಿ. ಅಲ್ಲಿ ದೇವರಿದೆ, ವ್ಯವಸ್ಥೆ ಇದೆ, ಎಲ್ಲ ಇದೆ. ಆ ಜಾತ್ರೆಗೆ ಇನ್ನಷ್ಟು ಬಲ ಕೊಟ್ಟು ಆ ಬೈಂದೂರು ಜಾತ್ರೆ ಮಾಡ್ರೆ ಅದೆಷ್ಟು ಒಳ್ಳೆ ಹೆಸರು. ಅದು ಇಲ್ಲೇನು ಬರೋದಿಲ್ಲ. ಈಗ ಇಲ್ಲಿ ದುಡ್ಡು ಹೊಡೆದ್ರೆ ದುಡ್ಡು ತಗೊಂಡು ಅವರು ದುಡ್ಡು ಹೊಡೆದ್ರೆ ಬಿಟ್ಟರೆ ಇವರಿಗೇನು ಹೆಸರು ಬರುವುದಿಲ್ಲ ಇಲ್ಲಿ. ಇದು ಯಾಕೆ ಹೇಳ್ತೇನೆ ಕೇಂದ್ರೆ ನನ್ನ ಅನುಭವದ ಆಧಾರದ ಮೇಲೆ ಮಾತಾಡ್ತಿದ್ದೀನಿ. ಹಾಂ ಹಾಂ ಉಚ್ಚಾಟನೆಗೆ ಸಂಬಂಧಪಟ್ಟ ಹಾಗೆ ನಾನು ನನ್ನ ಪಕ್ಷವನ್ನು ದೂರುವುದಿಲ್ಲ. ಯಾಕೆ ಕೇಂದ್ರೆ ಒಬ್ಬ ಮಹಿಳೆಯನ್ನು ಮಂಡಲಾಧ್ಯಕ್ಷರ ಮಾಡಿಕೊಂಡು ಅವರಿಗೆ ಒತ್ತಡವನ್ನು ಹಾಕಿ ಇದಕ್ಕೆ ನನ್ನ ಅಮಾನತಿಗೆ, ನನ್ನ ಉಚ್ಚಾಟನೆಗೆ ನೇರ ಶಾಸಕರ ಕಾರಣ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಂ, ಹೆಸರನ್ನು ಬೈಂದೂರು ಶಾಸಕ ಹೆಸರು ನಿಮಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಎಲ್ಲರಿಗೂ ಗೊತ್ತಿದೆ ಕಡೆ ನನಗೆ ಶಾಸಕರ ಬಗ್ಗೆ. ಬೈಂದೂರು ಶಾಸಕರು ಯಾರು ಅಂತೇಳಿ ತಿಳಿದೇ ಇರ್ತಕ್ಕಂಥ ಯಾರಿಗೆ ಗೊತ್ತಿಲ್ಲ. ಅದು ಈಗ ಬೈಂದೂರು ಉತ್ಸವ ಅವ್ರ ಮೇಲೆ ಎಲ್ಲರಿಗೂ ಗೊತ್ತಿದೆ. ಈಗ ಹಾಂ ಅಲ್ಲ, ನನ್ನ ಪಕ್ಷದ ಉಚ್ಚಾಟನೆಗೆ ಈಗಿನ ಶಾಸಕರಾದ ಗುರುರಾಜ್ ಗಂಟಿಗೊಳ್ಳೆಯವರ ಕಾರಣ. ಅದಕ್ಕೆ ಹೆದರ್ಕಿತ್ತು ಹಂಗೇನ. ನನಗೆ ಹಿಂದೆ ನನಗೆ ನೋಟಿಸ್ ಕೊಟ್ಟಿದ್ದು, 2 ತಿಂಗಳಿಗೆ ನೋಟಿಸ್ ಕೊಟ್ಟಿದ್ರು. ಹಿಂದೆ ನೋಟಿಸ್ ಕೊಟ್ಟವಾಗ ನಾನು ಜಿಲ್ಲೆಗೆ ನಮ್ಮ MP-ರಿಗೆಲ್ಲ ತಿಳಿದವಾಗ ಆ ನೋಟಿಸನ್ನು ಬಂದ್ ಮಾಡಿಸಿದ್ದಾರೆ ಅವರು. ಅದು ತಪ್ಪದು ಅಂತೇಳಿ ತಪ್ಪದಲ್ಲಿ ಹೇಳಿದ್ದಾರೆ. ಅದ ನಂತರ ಮತ್ತೆ ಮೊನ್ನೆ ಪುನಃ ನನಗೆ ಗೊತ್ತಿಲ್ಲ, ಆಕಸ್ಮಿಕವಾಗಿ ನೋಟಿಸ್ ಜಾರಿ ಆಯಿತು. ಅಂದ್ರೆ ಬೇಲೆಲ್ಲ ವರದಿ ಕೊಡೋದು. ಈ ಶಾಸಕರ ಕೆಲಸ ಏನಕ್ಕೆ ಅಂದರೆ ಇವನ ಕೆಲಸವೇ ಮೇಲೆ ಜಿಲ್ಲೆಗೆ ವರದಿ ಕೊಡು. ದೀಪಕ್ ಶೆಟ್ಟರು ಹಂಗೆ ಮಾಡಿದ್ರೆ, ಹಿಂಗೆ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಇದು ಮಾಡಿದ್ರೆ. ನಾನು ಹಿಂಗೆ ಹೇಳಲ್ಲ. ಈಗ ಪಕ್ಷದಿಂದ ಉಚ್ಚಾಟನೆ ಆಗಬೇಕಾದ್ರೆ ಯಾರು ಇವತ್ತು ನಾನು ರೈತ ಸಂಘದ ಅಧ್ಯಕ್ಷನಾಗಿ
ಇಲ್ಲೊಂದು ರೈತ ಸಂಘದ ಹೋರಾಟದಲ್ಲಿ ಕೂತ್ಕೊಂಡಿದ್ದೇನೆ ನ್ಯಾಯ ಕೊಡಬೇಕಂತೇಳಿ. ನನಗೂ ಅಲ್ಲಿ ಫೋನ್ ಮಾಡಿ ಬರಬೇಕಂತೇಳಿ ನಾನು ಹೇಳಿದೆ, ಇಲ್ಲಿಯೇ ತೀರ್ಮಾನ ಆಗಿದೆ, ಇನ್ನೊಂದು ಕಡೆ ಹೋಗುವುದಿಲ್ಲ ಅಂತೇಳಿ. ಇದೇ ಶಾಸಕರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಒಂದು ದಿವಸ ರೈತರು ಗೀತರು ಅಂತೇಳಿ ಆ ವಿಧಾನಸಭೆಯಲ್ಲೂ ಸಹ ಹೇಳಿಲ್ಲ. ರೈತರನ್ನು ಹೋರಾಟ ಮಾಡ್ತಿದ್ದಾರೆ, ಇಂಥ ದಿವಸ ಆಯಿತು, ಯಾವುದನ್ನು ಹೇಳಿಲ್ಲ. ಮೊನ್ನೆ ಅಲ್ಲಿ ಹೋಗಿ ಭಾಷಣ ಮಾಡ್ತಾಯಿದ್ರು. ಅಲ್ಲಿ ಭಾಷಣದ ವಿವರ ಕೇಳಿ. ಅಲ್ಲಿ ಸಿದ್ದಾಪುರದಲ್ಲಿ ಏತ ನೀರಾವರಿ ಹೋರಾಟ ಶುರುವಾಯಿತು. ಆ ಹೋರಾಟ ಶುರುವಾದವಾಗ ಅಲ್ಲಿ ಒತ್ತಡ ಬಂದು ಸಿದ್ದಾಪುರ ಭಾಗದವರು ಶಾಸಕರೇ ನೀವು ಬರಬೇಕು ಅಂತೇಳಿ. ಈ ಜನಿಗೆ ಭಾಳ ರಗಳೆ. ಎಲ್ಲ ನಾನು ಆ ಹೋರಾಟಕ್ಕೆ ಹೋದರೆ ಕಾಂಗ್ರೆಸ್ನವರು ಬೈಂದೂರು ಉತ್ಸವಕ್ಕೆ ಅಡ್ಡ ಆಗ್ತಾರೋದೇಳಿ, ತೊಂದರೆ ಕೊಡ್ತಿರೋದೇಳಿ. ಅದೇ ಕೂಡಲೇ ಈಚೆಗೊಬ್ಬರು ಜಿ ಶಂಕರ್ ಬೇಕಾದ್ರೆ ಒಬ್ಬರು ಇದ್ದಾರೆ, ಅವರ ಸಮೀಪದವರು. ಅವ್ರಿಗೊಂದು ಫೋನ್ ಮಾಡ್ತಾರೆ ಶಾಸಕರು, ನೀನು ಇಲ್ಲಿರು, ನಾನು ಅಲ್ಲಿ ಹೋಗ್ತಾ ಅವರೊಟ್ಟಿಗಿರ್ತೇನೆ ಅಂತೇಳಿ. ಮತ್ತು ಪುನಃ ಮಾರನೇ ದಿವಸ ಫೋನ್ ಮಾಡ್ತಾರೆ ಅವರು. ಯಾರಿಗೆ? ಅದೇ ವ್ಯಕ್ತಿಗೆ. ಜಿ ಶಂಕರಿಗೆ ಹೇಳಿ ಮರೆಯ, ನಾನು ಯಾವ್ದಕ್ಕಿಲ್ಲ ಹೇಳಿ ಹೇಳಿ ಮರೆಯ. ಹಾಂ ಕಾಡಿ ಮತ್ತೊಂದು ದಿವಸ ಮಾರನೇ ದಿವಸ ಫೋನ್ ಮಾಡ್ರು. ಮರೇ ಜಿ ಶಂಕರ್ ಅಂತ ಹೇಳಿ ಮರೆಯ, ಬೈಂದೂರು ಉತ್ಸವಕ್ಕೆ ಸ್ವಲ್ಪ ದುಡ್ಡು ತೆಗೆಸಿಕೊಳ್ಳಿ ಮರೆಯ. ಇದೊಂದು ಚೂರು ಫೈನಲ್ ಮಾಡ್ತೀವಿ. ಒಂದು ನಿಮಿಷ ಹೇಳ್ತೇವೆ. ಇದು ಏತ ನೀರಾವರಿ ಇದೆ. ಹಾಂ ಅದು ಹೇಳ್ತೇವೆ. ಹಾಂ ಹೇಳ್ತೇನೆ. ಅದ್ರ ನಂತರ ನಾವು ಡೋಂಗಿ ಅವರ ಮಾಡ್ಕೋಬೇಕು. ಒಂದು ಕಡೆ ನಿಲ್ಬೇಕು ನಾವು. ಅಲ್ಲಿ ಹೋಗ್ತಾರೆ. ಎಲ್ಲಿಗೆ? ಸಿದ್ದಾಪುರಕ್ಕೆ ಹೋಗ್ತಾರೆ. ಆ ದಿವಸ ಪ್ರತಿಭಟನೆಗೋಸ್ಕರ ಸಿದ್ದಾಪುರಕ್ಕೆ ಹೋಗ್ತಾರೆ ಅವರು. ಅಲ್ಲಿ ಮಾತಾಡಲಿಕ್ಕೆ ನಂಗೆ ಗೋಪಾಲ್ ಪೂಜಾರಿ ಹೇಳ್ದಲ್ಲ, ಗೋಪಾಲ್ ಪೂಜಾರಿ ಒಟ್ಟಿಗಿದ್ದಾರೆ ಹೇಳೋದು. ಅಲ್ಲಿ ಅಡ್ಡ ಅಂತಾರೆ ಫೋನ್ ಮಾಡ್ರಂತೆ. ಗೋಪಾಲ್ ಪೂಜಾರಿ ನೀವು ಬೇಜಾರು ಮಾಡ್ಕೊಂಬೇಡಿ, MLA ಹೊಯ್ಲೇಬೇಕಾಗ್ತದೆ, ಅವಶ್ಯಕತೆ ಇದೆ, ನೀವು ಬೇಜಾರು ಮತ್ತೆಲ್ಲ ಸರಿ ಮಾಡ್ಕೊಂಬ, ಇವತ್ತು ಅಲ್ಲಿ ಹೋಯ್ತು ನೀವು ಬೇಜಾರು ಮಾಡ್ಕೊಂಬೇಡಿ ಹೇಳಿ ಕೃಷ್ಣ ಪ್ರಸಾದ್ ಅಡ್ಡ ಅಂತ ಇವ್ರಿಗೆ ಫೋನ್ ಮಾಡ್ತಾರೆ. ಯಾರಿಗೆ? ಗೋಪಾಲ್ ಪೂಜಾರಿಗೆ. ಅಂದರೆ ಎರಡೂ ಕಡೆ ಬ್ಯಾಲೆನ್ಸ್. ಇದು ಎಂಥ ಕತೆ? ಈಚೆ ಜಿ ಶಂಕರ್ ಹತ್ರ ಹೇಳೋದು ಅವ್ರಿಗೆ ಬೇಕಾದ್ರ ಹತ್ರ, ಈಚೆಗೆ ಅಲ್ಲಿ ಸಿದ್ದಾಪುರ ಕೋಪತ್ತಿಗೆ ಗೋಪಾಲ್ ಪೂಜಾರಿಗೂ ಹೇಳೋದು. ಇದೆಲ್ಲ ಎಂತ ಹೋಯ್ತಾ? ಎಲ್ಲ ಬೈಂದೂರು ಸಹ ತೊಂದರೆ ಎತ್ತಂತ. ಮತ್ತೆ ನಿಮ್ಗೆ ಗೊತ್ತಿತ್ತಲ್ಲ ಏತ ನೀರಾವರಿ ವ್ಯವಸ್ಥೆ, 179 ಕೋಟಿ ಏತ ನೀರಾವರಿ ವ್ಯವಸ್ಥೆ. ಅಲ್ಲಿ ಏನು ಬರ್ಬೋದು, ಏನು ಸಂಪನ್ಮೂಲ ಬರ್ಬೋದು ಇವು ಆಲೋಚನೆ ಮಾಡಿ. ಎರ್ತರೆ ಮತ್ತು ರಾಣೆಬೆನ್ನೂರು ರಸ್ತೆ 319 ಕೋಟಿ, ಅಲ್ಲಿ ಏನು ಬರ್ಬೋದು ನೀವು ಹೇಳಿ, ಏನು ಸಂಪನ್ಮೂಲ ಬರ್ಬೋದು ಹೇಳಿ. ಮರವಂತೆ ಕಡಲಿಗೆ ಕಲ್ಲು ಹಾಕುವುದು, ಅಲ್ಲಿ ಏನು ಸಂಪನ್ಮೂಲ ಬರ್ಬೋದು ನೀವು ಹೇಳಿ. ನೀವು ಒಂದು ಜಲ್ ಜೀವನ್ ಮಿಷನ್ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೊಡ್ತಿರುತ್ತೆ ದಾಖಲೆ ಇದೆ ಜಲ್ ಜೀವನ್ ಮಿಷನ್ ದುಡ್ಡಲ್ಲಿ. ಇದೆಲ್ಲ ಇವತ್ತು ನಿಮ್ಗೆ ಪೂರ್ತಿ ಹೇಳೋದಿಲ್ಲ, 50% ಮಾತ್ರ ಹೇಳ್ತಾ ಇದ್ದೆ ನಾನು ನಿಮಗೆ. ಮುಂದಿನ ದಿವಸ ಮತ್ತೆ ನನ್ನ ಸುದ್ದಿಗೆ ಬಂದರೆ ಗ್ರಾಚಾರ ಬಿಡಿಸ್ತಾರೆ. ಮಾತ್ರ ಬೇರೆ ಬೇರೆ ದಾಖಲೆ ಇದೆ. ನಂತರ ಇವರ ಭ್ರಷ್ಟಾಚಾರದ ದಾಖಲೆ ಸಾವಿರ ಇದೆ. ನಂತರ ಯಾರ್ಯಾರ ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ ನೋಡಿ, ಸಾಕ್ಷಿ ಸಮೇತ ಕೊಡ್ತಾರೆ. ನಾನು ಏನು ಪಾಪ ಹೊರಗಿದ್ದರಿಗೆ ಗೊತ್ತಿಲ್ಲ, ಆ ಬೆಂಗಳೂರಿಗಿದ್ದರಿಗೆ, ಬೊಂಬಾಯಿಗಿದ್ದರಿಗೆ, ಬೇರೆ ಬೇರೆ ಜಿಲ್ಲೆಗೆ, ಹೊರದೇಶರಿಗೆ, ಇವ್ರು ಏನೋ ಮಾಡ್ತಾರೆ ನೋಡಿ, ಪಾಪ ಕಾಲಿಗಿಲಿ ಬೆಟ್ಟ ಹಾಕುದಿಲ್ಲ, ಅಣ್ಣ ತಮ್ಮ ಅದು ಹೇಳೋದು, ಇಂಥದ್ದು ಚೂರಿ ಹಾಕುದಲ್ಲ. ವಾಟ್ಸಪ್, ಇವರೆಲ್ಲ ವಾಟ್ಸಪ್ಪಿನ ನಾಯಕರ, ಫೇಸ್ಬುಕ್ ನಾಯಕರ. ಇವತ್ತು ಗೊತ್ತಿಲ್ಲ ಎಲ್ಲ ಕಾರ್ಯಕರ್ತರ ಮನೆ ಗೊತ್ತಿಲ್ಲ, ಕಾರ್ಯಕರ್ತರ ರಸ್ತೆ ಗೊತ್ತಿಲ್ಲ, ಯಾರ ದಡಿ ಗೊತ್ತಿಲ್ಲ. ಇವತ್ತು ಬರೀ ಫೇಸ್ಬುಕ್. ಅವ್ರು ಒಟ್ಟಿಗೆವ್ರು ಯಾರು? 10 ಫೇಕ್ ಐಡಿಯವು ಇವತ್ತು ಕಡೆ ಯಾರು ನಾವು ಫೇಸ್ಬುಕ್ ಹಾಕಿರ್ಸೈ 4-5 ಫೇಕ್ ಐಡಿಯರ್ ಬಂದ್ಬಿಟ್ರು. ಫೇಕ್ ಐಡಿಯರ್ ಇರೋದು ಗಣಸ್ಥರು ಒಬ್ಬರು ಇಲ್ಲ. ಈ ಬೈಂದೂರು ಉತ್ಸವ ಅಂತಕ್ಕಂಥದ್ದು ದುಡ್ಡು ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಬಿಟ್ಟರೆ ಇದು ಜನರಿಗೆ ಏನೂ ಪ್ರಯೋಜನ ಇಲ್ಲ. ಹಾಂ ಹೌದು. ಅಲ್ಲ, ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಮಂಡಲಾಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಉನ್ನತ ನಾನು ಕೇಳಿ ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡಿ ಕೇಳಿ, ಆ ಉನ್ನತ ನಾಯಕರು ಅಂದರೆ ಯಾರು ಬರ್ಬೇಕಂದ್ರೆ ಮೇಲೆ ಬೇಕಲ್ಲ. ಈಗ
ಒಬ್ಬ ಮನುಷ್ಯನ ಉಚ್ಚಾಟನೆ ಮಾಡಬೇಕಿದ್ರೆ ನಾನು ಕೇಳಿದೆ, ನಮ್ಮ ಪ್ರಿಯದರ್ಶಿನಿ ಯಾರು ಕೇಳ್ಕೊಂಡೆ, ನನ್ನ ಉಚ್ಚಾಟನೆ ನಿನ್ನ ಗಮನಕ್ಕೆ ಉಂಟಾಕೊಂಡೆ. ಅವ್ರು ಹೇಳ್ರು, ನನ್ನ ಗಮನದ ನಾನು ಜಿಲ್ಲಾ ಕಾರ್ಯದರ್ಶಿ, ನಂಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ರು. ನಮ್ಮ ಆತ್ಮೀಯ ಮಿತ್ರ ಮತ್ತೊಬ್ಬಿದ್ದ ಸುರೇಶ್ ಬಟ್ವಾಡಿ, ಅವ್ರಿಗೆ ಕೇಂಡೆ, ಅವ್ರು ನಂಗೆ ವಿಷಯ ಗೊತ್ತಿಲ್ಲ ಮರೆ ಅಂದು. ನಾನು ಗೊತ್ತಿದ್ದರೆ ತಡಿತಿದ್ದೆ ಮರೆ ಅಂದವ, ನಾನು ಬಿಡುದಿಲ್ಲ ಅಂದವ. ಇಲ್ಲಿ ಪ್ರತಿನಿಧಿಸ್ತಕ್ಕಂಥ ಅವರಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಆ ಮಂಡಲ ಅಧ್ಯಕ್ಷರು 3 ತಿಂಗಳಿಂದ ಇವ್ರದ್ದು ಪ್ರೆಷರ್, ಟಾರ್ಚರ್, ಉಚ್ಚಾಟನೆ ಮಾಡಿ ಅಂತೇಳಿ 3 ತಿಂಗಳಿಂದ ಆ ಮಂಡಲ ಅಧ್ಯಕ್ಷರಿಗೆ ಟಾರ್ಚರ್. ಕೊನೆಗೂ ನನ್ನ ಹಾಕುವಾಗ ಹೇಗೆ ನಂಗೆ ಫೋನ್ ಮಾಡಿದ್ದು, ಪಾಪ ದೀಪಣ್ಣ ಬೇಜಾರು ಮಾಡ್ಕೊಂಬಿಡಿ, ನಾನು ಯಾರ್ದೋ ಒತ್ತಾಯಕ್ಕೆ ಪಣಿದು ಬಿದ್ದು ಸೈನ್ ಮಾಡ್ತಿದ್ದೀನಿ ಅಣ್ಣ, ಕಣ್ಣೀರಿನಿಂದ ಸೈನ್ ಮಾಡ್ತಿದ್ದೀನಿ ಅಣ್ಣ ಅನ್ನುವಂಥ ಮಾತನ್ನು ಹೇಳ್ತಾ ಹಿಂಗೆ. ಈ ರೀತಿ ನಿಮ್ಗೆ ಗೊತ್ತಿಲ್ಲ ಪಾಪ. ಅಲ್ಲಿ ನಿಮಗೆ ಕೆಲವು ಹೇಳಲ್ಲ ಅವಕಾಶ. ಕಿಶೋರ್ ಕುಮಾರ್ ಅಂತ ಒಬ್ಬ ಜಿಲ್ಲಾಧ್ಯಕ್ಷರು, ಕಿಶೋರ್ ಕುಮಾರ್ ಒಬ್ಬ ಪ್ರಾಮಾಣಿಕ ಜಿಲ್ಲಾಧ್ಯಕ್ಷ, ಪಾಪ ಅವರು ಅಧಿಕಾರ ಬಿಟ್ಟುಕೊಂಡು ಪಾಪತಿಗೆ ಕಣ್ಣೀರಿನಿಂದ ಹೊರಗೆ ಬಂದರು. ಪಾಪ ಕಣ್ಣೀರಿನಿಂದ ಅವ್ರಿಗೆ 3 ವರ್ಷ ಅವಧಿ, 1 ವರ್ಷ 2 ತಿಂಗಳಿಗೆ ಅವ್ನು ತೆಗೆದುಬಿಟ್ರು ಪಾಪ ಅವ್ರನ್ನ. ಎಷ್ಟು ಹೋರಾಟ ಇದೆ ಇದಲ್ಲ ಪಾಪ. ಇಲ್ಲ, ಇವತ್ತು ನಾನು ಏನು ಕ್ಲಿಯರ್ ಮಾಡ್ತಿದ್ದೆ ಕಂಡ್ರೆ, ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಯಾರಿಗೆ ಹಕ್ಕಿಲ್ಲ. ನಮ್ಮದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ BJPಯ ದೊಡ್ಡ ವ್ಯವಸ್ಥೆ ನಮ್ಮ ಹತ್ರ ಇವತ್ತು ಇದೆ. ಅವರು ಶಾಸಕರು ಇರ್ಬೋದು. ಇವತ್ತು ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನಾವು ಇವತ್ತು BJP, ಮುಂದೆ BJP, ನಮ್ಮನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು BJP ಅಂತಲೇ ರಾಜಕೀಯ ಮಾಡ್ತೀವಿ. ಕಿಶೋರ್ ಕುಮಾರ್ ಅವ್ರನ್ನ ಉಚ್ಚಾಟನೆ ಮಾಡ್ರ 1 ವರ್ಷಕ್ಕೆ ಜಿಲ್ಲಾಧ್ಯಕ್ಷರ ಇಲ್ಲಿ ಅವರು. ರಾಜೇಶ್ ಕಾವೇರಿನ ಉಚ್ಚಾಟನೆ ಮಾಡ್ರ ಮಂಗಳೂರಿನ ಪ್ರಭಾರಿ ಆಗಿಲ್ಲ. ಮುಂದಿನ ದಿವಸಗಳಲ್ಲಿ ನಾನು ಏನೋ ಆಗ್ಬೋದು BJPಯಲ್ಲೇ. ಇವ್ರದ್ದೆಲ್ಲ ಈ ಪತ್ರ ಇತ್ತಲ್ಲ ಕಸದ ಮಟ್ಟಿಗೆ ಹಾಕಿ ಕೇಮರ್ಲ ಇದನ್ನ. ಈಗ ಸುಕುಮಾರ್ ಶೆಟ್ರು ಮತ್ತೆ ದೀಪಕ್ ಶೆಟ್ರು ಒಟ್ಟಾಗ್ತಾರೆ ಈ ವ್ಯವಸ್ಥೆಯಲ್ಲಿ ಅಂತೇಳಿ ಒಂದು ಮಾತಿದೆ, ಅದರ ಬಗ್ಗೆ ನೀವು ಹೇಳಿ. ಸುಕುಮಾರ್ ಶೆಟ್ರು ನಮ್ಮ ರಾಜಕೀಯ ಗುರುಗಳು ಅಲ್ಲ. ಸುಕುಮಾರ್ ಶೆಟ್ರನ್ನು ಬಿಡುಗತ್ತು ಪಾಪ ಈ BJP ಕಟ್ಟಲಿಕ್ಕೆ ಅವ್ರ ಶ್ರಮ ಇದೆ, ಅವ್ರ ಹೋರಾಟ ಇದೆ ಪಾಪ. ಅವರು ಅವರಿಗೆ 5 ವರ್ಷ ಕೆಲಸ ಮಾಡಿರಿ ಪಾಪ, MLA ಆಯ್ರು, ಒಳ್ಳೆ ಅಭಿವೃದ್ಧಿ ಮಾಡಿರು. ಅವ್ರಿಗೆ ಟಿಕೆಟ್ ಕೊಡಲಿ ಬೇಜಾರು ತಪ್ಪ ಪಾಪ, ಬೇಜಾರಾಯ್ತು ಅವರಿಗೆ. ಆದರೂ ಸಹ ಮುಂದಿನ ದಿವಸಗಳಲ್ಲಿ ನಾನು ಅವರು ನಮಗೆ ಸಂಪರ್ಕ ಇದೆ. ಸುಕುಮಾರ್ ಶೆಟ್ಟರು ಒಳ್ಳೆದನ್ನು ಬಯಸ್ತೇನೆ ಬಿಟ್ಟರೆ ಕೆಟ್ಟದನ್ನು ಬಯಸುವುದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟುವರೆಗೆ ದೀಪಕ್ ಶೆಟ್ಟಿ BJPಯ ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟುವರೆಗೆ ದೀಪಕ್ ಶೆಟ್ಟಿ ಇರ್ತಾರೋ ಅಲ್ಲಿವರೆಗೂ BJPಯಲ್ಲೇ ಇರ್ತಾರೆ. ಶಾಸಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾರೆ. ಹೌದು ಹೌದು. ಯಾವುದರಲ್ಲಿ ನಿಮ್ಮ ಮೊದಲೇ ಹೇಳಲ್ಲ ಹೇಳಿ. ಈಗ ಬೈಂದೂರು ಕ್ಷೇತ್ರದಲ್ಲಿ ನಾನು ನಿಮ್ಗೆ ಹೇಳಿದೆ, ಸಿದ್ದಾಪುರದ ಏತ ನೀರಾವರಿ, ಮರವಂತೆಯ ಸಮುದ್ರ ಕಲ್ಲು ಹಾಕೋದು, ಎರ್ತರೆಯಿಂದ ರಾಣೆಬೆನ್ನೂರು ರಸ್ತೆ, ವೈಗಿ ಅನ್ನೆರಡರಿಗೆ ಚಿನ್ನದ ಗೊಂಬೆ ವೈಗಿ. ನೀವು ಹೇಳ್ತೀವಿ ಎಷ್ಟು ಅದರಲ್ಲಿ ಸಂಪನ್ಮೂಲ ಎಷ್ಟು ಒಂದೊಂದು ದಿನಕ್ಕೆ. ಎಲ್ಲದು 35 ಲಕ್ಷ ಆಫೀಸ್ ಖರ್ಚಿಗೆ ಹೇಳ್ತಕ್ಕಂಥ ನಮ್ರು ಯಾವ ಆಫೀಸ್ ಖರ್ಚಿಗೆ ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರ ದುಡ್ಡು ತಗೊಳ್ಳೋದು, ಹಂಗೆ ಆಫೀಸ್ ಖರ್ಚಿಗೆ ದುಡ್ಡು ಕೊಡಿ ಅಂತ ಹೇಳಿ. ನೋಡಿ ಯಾಕೆ ಗೊತ್ತಾ, ಇವತ್ತು ಆ ಬೈಂದೂರು ರೈತರ ಹೋರಾಟಕ್ಕೆ ಇವ್ರದ್ದೊಂದು ರೀತಿಯ ಸಾಧನೆ ನಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ. ಇಂಡೈರೆಕ್ಟ್ಲಿ ಆಗಿ ಬೈಂದೂರು ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ ಮಾಡಬಾರ್ದು ಹೇಳಿ ಇಂಡೈರೆಕ್ಟ್ಲಿ ಆಗಿ ಅವರ ಕುಮ್ಮಕ್ಕಿದೆ ಅಂತ ಹೇಳಿ ನಾನು ಈ ಸರ್ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಾಗಬಾರ್ದು ಅಂತ. ಮೊನ್ನೆ ಚುನಾವಣೆ, ಪಟ್ಟಣ ಪಂಚಾಯತ್ ಚುನಾವಣೆ ಆಗ್ತದೆ, ಇವರಿಗೆ ಏನು ಮಾಡೋಕ್ಕಾಗ್ತಿಲ್ಲ ಹೊರಟಾರೆ ಇವರು. ಆದರೆ ನಮಗೆ ಪಟ್ಟಣ ಪಂಚಾಯತ್ ಚುನಾವಣೆ ಮುಂದಾಗಲಿಕ್ಕೆ ನಮ್ಗೆ ಅವಕಾಶ ಆಯ್ತು. ನಮಗೆ ಪರಿಹಾರ ಒಂದು ಈಗಾಗಲೇ 124 ದಿವಸ ಆಗಿದೆ. ಚುನಾವಣೆಯನ್ನು ನಿಲ್ಲಿಸಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ವರದಿ ಇದೆ, ಎಲ್ಲಿಗೆ, ರಾಜ್ಯಕ್ಕೆ ಮತ್ತು ಚುನಾವಣಾ ಆಯೋಗ ಕಳಿಸಿದ್ದಾರೆ ಅವರು.
ಇದನ್ನು ಗ್ರಾಮೀಣ ಪ್ರದೇಶಗಳನ್ನ ಪಂಚಾಯತ್ ಮಾಡಬೇಕಂತೇಳಿ ನಾವು ಕೋರ್ಟಿಗೆ ಹೋಗಿದ್ದೇವೆ. ನಮ್ಮ ಹೋರಾಟ ಯಾಕೆ ಹೊರಟಿದ್ದೇವೆ. ಅದು 2 ತಿಂಗಳಾಗಲಿ 1 ವರ್ಷ ಆಗಲಿ ವೇದಿಕೆಯಿಂದ ಹೊರಗೆ ಹೋಗೋದಿಲ್ಲ.